ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಿಕಾ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತೇನು ಮಾಡೋಣ. ಇವತ್ತಿನ ತರಗತಿಯಲ್ಲಿ 2022ರಲ್ಲಿ ನಡೆದಿರುವಂತಹ 2022ರಲ್ಲಿ GPSTR ಪರೀಕ್ಷೆಯಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ಅದು ಸಂಪೂರ್ಣವಾಗಿ ಸೈನ್ಸ್ ವಿಭಾಗಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಪತ್ರಿಕೆ. ಆದ್ದರಿಂದ ಇದು ಮೆಥಡಾಲಜಿ ಸೈನ್ಸ್ ಸ್ಪೆಸಿಫಿಕ್ ಟು ಮೆಥಡಾಲಜಿ ವಿದ್ಯಾರ್ಥಿಗಳಿಗೆ ಬಹಳಷ್ಟೇ ಉಪಯುಕ್ತವಾಗಿದ್ದು ಈ ಪ್ರಶ್ನೆ ಪತ್ರಿಕೆಯನ್ನು ನಾವು 360 ಡಿಗ್ರಿ ಆ್ಯಂಗಲ್ನಲ್ಲಿ ಏನು ಮಾಡೋಣ, ಅನಾಲಿಸಿಸ್ ಮಾಡೋಣ. ಫಸ್ಟ್ ಆಫ್ ಆಲ್ ನಮ್ಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಯಾಕೆ ಯೂಸ್ ಅಪ್ಪ, ಇದರಿಂದ ಆಗುವಂಥ ನಮಗೆ ಬೆನಿಫಿಟ್ಸ್ಗಳು ಏನೇನು ಎಂಬುದನ್ನು ತಿಳ್ಕೊಂಡು. ಈ ಹಳೆ ಪ್ರಶ್ನೆ ಪತ್ರಿಕೆಗಳು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಾವು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ, ಎಕ್ಸಾಮ್ನಲ್ಲಿ ಯಾವ ರೀತಿಯ ಟ್ರೆಂಡನ್ನು ಫಾಲೋ ಮಾಡಲಾಗ್ತದೆ, ಅದೇ ರೀತಿ ಈ ಎಕ್ಸಾಮ್ಗಳು ಯಾವ ಟಾಪಿಕ್ಗಳಿಗೆ ಮೇನ್ ಫೋಕಸ್ ಮಾಡ್ತವೆ, ಇದರಿಂದ ಯಾವ ಟಾಪಿಕ್ಗಳನ್ನು ನಾವು ಓದೋದ್ರಿಂದ ಈ ಹುದ್ದೆಗೆ ಆಯ್ಕೆಯಾಗುವ ಸಂಭವನೀಯತೆ ಹೆಚ್ಚಿಗಿದೆ ಎಂಬುದನ್ನು ತಿಳಿದುಕೊಳ್ಳಾಕ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬಹಳ ಮುಖ್ಯವಾಗಿ. ಆದ್ದರಿಂದ ನಾವು ಇವತ್ತಿನ ತರಗತಿಯಲ್ಲಿ ಈ GPSTR 2022ರಲ್ಲಿ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡೋಣ. ಇಲ್ಲಿ ಕೇವಲ ಯಾವ ಉತ್ತರ ಸರಿಯಾಗಿದೆ ಅಂತ ಹೇಳಿ ಅಷ್ಟೇ ಅನಾಲಿಸಿಸ್ ಮಾಡೋದಲ್ಲದೆ ಈ ಉತ್ತರ ಯಾಕೆ ಸರಿಯಾಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಇದೇ ಪ್ರಶ್ನೆಗೆ ನೀಡಿರುವಂಥ ಆಯ್ಕೆಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಅದರ ಟಾಪಿಕ್ ಅನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಮೊದಲನೇ ಪ್ರಶ್ನೆಗೆ ಏನು ಮಾಡೋಣ ಹೋಗೋಣ. ಈ GPSTR 2022ರ ಮೊದಲನೇ ಪ್ರಶ್ನೆ ಅದು ವಿಜ್ಞಾನ ವಿಭಾಗದ ಮೆಥಡಾಲಜಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ. ಹಾಗಾಗಿ ಇದರ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗಳಲ್ಲಿರುವ ಓಡೋಮೀಟರ್ ಅಳೆಯುವುದು. ಈ ವಾಹನಗಳಲ್ಲಿರುವ ಏನಿರ್ತದೆ ಒಂದು ಓಡೋಮೀಟರ್ ಅಂತ ಇರ್ತದೆ. ಈ ಓಡೋಮೀಟರ್ ಏನು ಅಳಿತದಪ್ಪ ಎಂಬುದನ್ನು ಏನು ಮಾಡೋಣ ಇವತ್ತಿನ ತರಗತಿಯಲ್ಲಿ ಕ್ವಶನ್ ಕೇಳ್ಯಾರ, ಅದಕ್ಕೆ ಆನ್ಸರನ್ನು ಕಂಡುಕೊಂಡು ಈ ಓಡೋಮೀಟರ್ ಏನು ಮಾಡ್ತಾ ಏನು ಚಲಿಸೋ ದೂರ ಅಳಿತದೋ, ಇದೇನೇನು ಸ್ಥಾನ ಪಲ್ಲಟ ಅಳಿತದೋ, ಇದೇನೇನು ದಿಕ್ಕನ್ನು ಅಳಿತದೋ ಅಥವಾ ಇದೇನೇನದ ಜವನ್ನ ಅಳಿತದೋ ಎಂಬುದನ್ನು ನಮಗೆ ಕ್ವಶನ್ ಕೇಳ್ಯಾರ. ಈ ಓಡೋಮೀಟರ್ ನಮಗೆ ಏನು ಅಳಿತದ, ಈ ಓಡೋಮೀಟರ್ ಏನು ಅಳಿತದಪ್ಪ ಅಂದ್ರೆ ನಮ್ಗೆ ಚಲಿಸಿದ ದೂರ ಅಥವಾ ಡಿಸ್ಟೆನ್ಸ್ ಟ್ರಾವೆಲನ್ನು ಅಳಿತದೆ. ಅಂದ್ರೆ ನಾವು ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿದ್ದೇವೆ ಅಂತ ಅಳೆಯೋದು ಯಾವುದಪ್ಪ ಅಂದ್ರೆ ಈ ಓಡೋಮೀಟರ್. ಈ ಓಡೋಮೀಟರ್ ನಮಗೆ ಎಲ್ಲಿ ನೋಡ್ಬೋದು, ಈ ಓಡೋಮೀಟರ್ ನಾವು ಯಾವ ಜಾಗದಾಗ ನೋಡ್ತೀವಿ, ನಾವು ಯಾವುದೇ ಒಂದು ವಾಹನದ ಡ್ಯಾಶ್ ಬೋರ್ಡ್ ನೋಡಿದಾಗ ಈ ಥರ ಒಂದು ಏನಿರ್ತದೆ ಒಂದು ಅನಲಾಗ್ ಮೀಟರ್ ಕಾಣ್ತದೆ. ಈ ಅನಲಾಗ್ ಮೀಟರ್ನಲ್ಲಿ ಏನಿರ್ತದೆ ಅಂದ್ರೆ ಒಂದು ವಾಹನ ಎಷ್ಟು ಸ್ಪೀಡಾಗಿ ಓಡ್ಲತ್ತದ, ಪ್ರೆಸೆಂಟ್ನಾಗ ಈ ವಾಹನ ಎಷ್ಟು ಸ್ಪೀಡಾಗಿ ಓಡ್ಲತ್ತದ ಅಂತ ಹೇಳಿ ತಿಳಿಸೋದು ಏನು ಯಾವುದಪ್ಪ ಅಂದ್ರೆ ಇದರಲ್ಲಿರುವಂಥ ಒಂದು ಸ್ಪೀಡೋಮೀಟರ್. ಈ ಸ್ಪೀಡೋಮೀಟರ್ ನಮ್ಗೆ ಏನು ಹೇಳ್ತದೆ ಎಷ್ಟು ಸ್ಪೀಡಾಗಿ ಓಡ್ಲತ್ತ ಅಂತ ಹೇಳಿದ್ರೆ ಈ ವಾಹನ ಮ್ಯಾನುಫ್ಯಾಕ್ಚರ್ ಆಗಿರೋದು ಪ್ರೆಸೆಂಟ್ ಡೇ ತನ ಎಷ್ಟು ಕಿಲೋಮೀಟರ್ ಓಡಿದಲ್ಲ, ಇದಕ್ಕೆ ನಾವೇನು ಕರಿತೀವಿ ರೀ ಓಡೋಮೀಟರ್ ಅಂತ ಕರಿತೀವಿ. ಅಂದ್ರೆ ಅದ್ರ ಉಳಿಕೆ ಆಪ್ಷನ್ಗಳು ಕೊಟ್ಟಿರಲ್ಲ, ಈ ಉಳಿಕೆ ಆಪ್ಷನ್ಗಳು ನಮಗೆ ಏನೇನು ಹೇಳ್ತಾವ ಎಂಬುದನ್ನು ಕೂಡ ನಾನು ತಿಳ್ಕೊಂಡು. ಫಸ್ಟಿಗೆ ಈ ಡಿಸ್ಟೆನ್ಸ್ ಆದಾಗ ನಾವು ಖಾಲಿ ಡಿಸ್ಟೆನ್ಸ್ ಅಂದ್ರೆ ಏನು ಅಂದ್ರೆ ದೂರ ಅಂದ್ರೆ ಏನು ಅಂತ ತಿಳ್ಕೊಂಡು. ದೂರ ಅಂದ್ರೆ ಏನಿಲ್ರಿ, ನಾವು ಒಂದು ಎ ಪಾಯಿಂಟ್ನಾಗ ಇದ್ದೇವೆ ಅಂತ ತಿಳ್ಕೊರಿ. ನಾವಿಲ್ಲಿ ಎ ಪಾಯಿಂಟ್ನಾಗ ಇದ್ದೇವೆ, ಈ ಎ ಪಾಯಿಂಟ್ಲಿಂದ ನಮ್ಗೆ ಏನು ಮಾಡಿದ ಈ ಬಿ ಪಾಯಿಂಟಿಗೆ ಹೋಗ್ಯದ, ಎ ಪಾಯಿಂಟ್ಲಿಂದ ಬಿ ಪಾಯಿಂಟಿಗೆ ಹೋದ. ಈ ಎ ಪಾಯಿಂಟ್ಲಿಂದ ಬಿ ಪಾಯಿಂಟಿಗೆ ಹೋದಾಗ ನಾವು ಏನು ಮಾಡ್ತೇವೆ ಈ ರೋಡ್ ರೂಟನ್ನು ಚೂಸ್ ಮಾಡ್ಕೋತೇವೆ. ಈ ಎ ಪಾಯಿಂಟ್ಲಿಂದ ಬಿ ಪಾಯಿಂಟಿಗೆ ಹೋದಾಗ ನಾವು ಏನು ಮಾಡ್ತೇವೆ ಈ ರೋಡ್ ರೂಟನ್ನು ಚೂಸ್ ಮಾಡ್ಕೋತೀವಿ. ಈ ರೋಡ್ ರೂಟ್ನಲ್ಲಿ ನಾವು ಎಷ್ಟು ದೂರವನ್ನು ಕ್ರಮಿಸ್ತೇವೆ, ಈ ರೋಡ್ ರೂಟ್ನಲ್ಲಿ ನಾವು ಯಾವ ಥರ ನಡ್ಕೊಂಡು ಹೋಗ್ತೇವಲ್ಲ ಇದಕ್ಕೆ ನಾವೇನು ಕರಿತೇವೆ ಡಿಸ್ಟೆನ್ಸ್ ಅಂತ ಕರಿತೇವೆ. ಸಪೋಸ ಈಗ ನಾವು ಇಲ್ಲಿಂದ ಬೀದರ್ ಡಿಸ್ಟ್ರಿಕ್ಟ್ಲಿಂದ ಬೆಂಗಳೂರು ಡಿಸ್ಟ್ರಿಕ್ಗೆ ಹೋದ ಅಂತ ತಿಳ್ಕೊರ. ಅಂದ್ಮ್ಯಾಗ ಹೋಗೋದಿದ್ಮ್ಯಾಗ ಈ ಬೀದರ್ಲಿಂದ ಬೆಂಗಳೂರು ಹೋಗಕ್ಕೆ ನಾವು ಟ್ರೈನ್ ಯೂಸ್ ಮಾಡ್ತೇವೆ, ಬಸ್ ಯೂಸ್ ಮಾಡ್ತೇವೆ ಅಥವಾ ಫ್ಲೈಟ್ ಯೂಸ್ ಮಾಡ್ತೇವೆ. ಹಾಗಿದ್ಮ್ಯಾಗ ಈ ನಾವು ಟ್ರೈನ್ ರೂಟ್ಲಿಂದ ಹೋಗೋದ್ರಿಂದ ಈ ಬೀದರ್ಲಿಂದ ನಾವು ಬೆಂಗಳೂರಿಗೆ ಈ ಟ್ರೈನ್ ಯಾವ ರೂಟ್ಲಿಂದ ಹೋಗಿರ್ತಲ್ಲ ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ, ಎಷ್ಟು ಕಿಲೋಮೀಟರ್ ಹೋಗೋದಲ್ಲ ಅದಕ್ಕೆ ನಾವೇನು ಕರಿತೇವೆ ಡಿಸ್ಟೆನ್ಸ್ ಅಂತ ಕರಿತೇವೆ. ಈಗ ಡಿಸ್ಟೆನ್ಸ್ ಅಂದ್ರೆ ಏನು ಅರ್ಥ ಆಯ್ತಾರೆ. ಅದೇ ರೀತಿ ಈ ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ಇನ್ನೊಂದು ಏನು ಕೊಟ್ಟರಪ್ಪ ಅಂದ್ರೆ ಈ ಡಿಸ್ಪ್ಲೇಸ್ಮೆಂಟ್ ಅಂತ ಕೊಟ್ಟರು. ಅಂದ್ರೆ ನೆಕ್ಸ್ಟ್ ಏನು ಕೊಟ್ಟರು ನಮಗೆ ಡಿಸ್ಪ್ಲೇಸ್ಮೆಂಟ್ ಅಂತ ಕೊಟ್ಟರು. ಈ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಿಲ್ಲ, ನಾವು ಈ ಬೀದರ್ಲಿಂದ ಬೆಂಗಳೂರಿಗೆ ಹೋಗ್ತೇವಲ್ಲ, ಈ ಬೀದರ್ಲಿಂದ ಬೆಂಗಳೂರಿಗೆ ಹೋಗ್ಬಂದು ಡೈರೆಕ್ಟ್ ಇಲ್ಲಿಂದ ನಾವು ಡೈರೆಕ್ಟ್ ಒಂದು ಸ್ಟೇಟ್ ಲೈನ್ ಹೇಳಿದೆ ಅಂತ ತಿಳ್ಕೊರು. ಈ ಸ್ಟೇಟ್ ಲೈನಿಗೆ ನಾವೇನು ಕರಿತೀವಿ ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನ ಪಲ್ಲಟ ಅಂದ್ರೆ ಆರಂಭಿಕ ಬಿಂದುವಿನಿಂದ ಅಂತಿಮ ಬಿಂದುವಿಗೆ ಇರುವಂತಹ ಒಂದು ಕನಿಷ್ಠ ದೂರಕ್ಕೆ ನಾವೇನು ಕರಿತೇವೆ ರೀ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೇವೆ. ಅಂದ್ರೆ ನಾವು ಫಸ್ಟಿಗೆ ಏನು ಗೊತ್ತಾಯ್ತು ದೂರ ಅಂದ್ರೆ ಏನು ಗೊತ್ತಾಯ್ತು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಗೊತ್ತಾಯ್ತು. ಅದೇ ರೀತಿ ನಮ್ಗೆ ಇನ್ನೊಂದು ಎರಡು ಆಪ್ಷನ್ ಕೊಟ್ಟಿರಲ್ಲ, ಇನ್ನೊಂದು ಎರಡು ಆಪ್ಷನ್ ಒಂದು ಏನಿತ್ತಪ್ಪ ಅಂದ್ರೆ ಈ ಸ್ಪೀಡ್ ಅಂತ ಇತ್ತು. ಈ ಫಸ್ಟಿಗೆ ಈ ಸ್ಪೀಡ್ ಅಂದ್ರೆ ಏನನ್ನ ತಿಳ್ಕೊಂಬ. ಸ್ಪೀಡ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸ್ಪೀಡ್ ಅಂದ್ರೆ ಏನ್ರಿ ಒಂದು ಏಕಮಾನ ಕಾಲದಲ್ಲಿ ಒಂದು ಕಾಯವು ಚಲಿಸಿದ ದೂರಕ್ಕೆ ನಾವೇನು ಕರಿತೇವೆ ಸ್ಪೀಡ್ ಅಥವಾ ಜವ ಅಂತ ಕರಿತೇವೆ. ಒಂದು ಏಕಮಾನ ಕಾಲದಲ್ಲಿ ಒಂದು ಕಾಯವು ಚಲಿಸಿದ ದೂರಕ್ಕೆ ನಾವೇನು ಕರಿತೇವೆ ಸ್ಪೀಡ್ ಅಂತ ಕರಿತೇವೆ. ಅಂದ್ರೆ ಈಗ ನಮಗೆ ಸಪೋಸ್ ಏನಾಗದ ಒಂದು ಈ ಕಾರ್ ಅದ ಅಂತ ತಿಳ್ಕೊರಿ. ಈ ಕಾರ್ ಏನು ಮಾಡ್ತದೆ 1 ಸೆಕೆಂಡಿಗೆ ಒಂದು 10 ಮೀಟರ್ ಹೋಗ್ತದೆ. 1 ಸೆಕೆಂಡಿಗೆ 10 ಮೀಟರ್ ಹೋದ್ಮ್ಯಾಗ ಈ ಕಾರಿನ ಸ್ಪೀಡ್ ರೇಟು 1 ಸೆಕೆಂಡಿಗೆ 10 ಮೀಟರ್ ಹೋದ 10 ಮೀಟರ್ ಪರ್ ಸೆಕೆಂಡ್ ಏನಾಗುತ್ತೆ ಈ ಕಾರಿಂದು ಸ್ಪೀಡ್ ಇರ್ತದೆ. ಕಾರಿನ ಸ್ಪೀಡ್ 10 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಈ ಯಾವುದೇ ಒಂದು ವಸ್ತು ಈ ಪರ್ ಯೂನಿಟ್ ಟೈಮ್ನ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ ಇದಕ್ಕೆ ಏನು ಕರಿತೇವೆ ಸ್ಪೀಡ್ ಅಂತ ಕರಿತೇವೆ. ಸಪೋಸ್ ಇದ್ರದ್ದು SI ಯೂನಿಟ್ ನಾವು ಏನನ್ನ ನೋಡ್ಬೋದಪ್ಪ, ಇದ್ರ SI ಯೂನಿಟ್ ಏನ್ರಿ ಮೀಟರ್ ಪರ್ ಸೆಕೆಂಡ್. ಇದ್ರದ್ದು ಯಾವುದೇ ಒಂದು ಸ್ಪೀಡ್ನ SI ಯೂನಿಟ್ ಏನಪ್ಪ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಹಾಗಿದ್ಮ್ಯಾಗ ಈ ಸ್ಪೀಡಿಗೆ ಒಂದು ಫಾರ್ಮುಲಾ ಇರುತ್ತೆ, ಸ್ಪೀಡ್ ಕಂಡಿಡ್ಲಿಕ್ಕೆ ಒಂದು ಫಾರ್ಮುಲಾ ಅದ. ಈ ಸ್ಪೀಡಿನ ಫಾರ್ಮುಲಾ ಏನಪ್ಪ ಅಂತಂದ್ರೆ ಚಲಿಸಿದ ದೂರ ಬೈ ಕಾಲ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಪೀಡ್ ನೋಡ್ಕೊಂಡಾಗ ಅದ್ರ ಇನ್ನೊಂದು ಕಾನ್ಸೆಪ್ಟ್ ನೋಡೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ಯಾವುದಪ್ಪ ಅಂತಂದ್ರೆ ವೆಲಾಸಿಟಿ ಅಥವಾ ವೇಗ. ಈ ವೆಲಾಸಿಟಿ ಅಥವಾ ವೇಗ ಏನಾಗ್ತದೆ ಏಕಮಾನ ಕಾಲದಲ್ಲಿ ಕಾಯದಲಾದ
ಸ್ಥಾನಪಲ್ಲಟದಲ್ಲಿ ಆದ ಬದಲಾವಣೆ. ಏಕಮನ ಕಾಲದಲ್ಲಿ ಒಂದು ಕಾಯದಲ್ಲಾದ ಸ್ಥಾನಪಲ್ಲಟದ ಬದಲಾವಣೆಗೆ ನಾವೇನೇನು ಕರಿತೇವ್ರಿ, ಒಂದು ವೇಗ ಅಂತ ಕರಿತೇವೆ. ಅಂದ್ರೆ ಏನಿಲ್ಲ, ನಾವು ಈ ಎ ಪಾಯಿಂಟ್ಲಿಂದ ಬಿ ಪಾಯಿಂಟಿಗೆ ಹೋಗ್ಬೇಕಾಗತ್ತೆ ಅಂತ ತಿಳ್ಕೊರಿ. ಎ ಪಾಯಿಂಟ್ಲಿಂದ ಬಿ ಪಾಯಿಂಟಿಗೆ ಹೋಗ್ಲಾಕ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯಿತು ಪರ್ ಸೆಕೆಂಡ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ಲಿಂದ ನಾವು ಎ ಪಾಯಿಂಟ್ಲಿಂದ ಬಿ ಪಾಯಿಂಟಿಗೆ ಹೋಗ್ತೇವೆ. ಇದನ್ನೇ ನಾವೇನು ಕರಿತೇವೆ, ವೆಲಾಸಿಟಿ ಅಂತ ಕರಿತೇವೆ. ವೆಲಾಸಿಟಿ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಎಂಬುದು ಇದೊಂದು ಫಾರ್ಮುಲಾ ಅದರ. ಇದ್ರದ್ದು ಎಸ್ ಐ ಯೂನಿಟ್ ಏನಪ್ಪ ಅಂದ್ರೆ ಮೀಟರ್ ಪರ್ ಸೆಕೆಂಡ್. ಇದ್ರದ್ದು ಎಸ್ ಐ ಯೂನಿಟ್ ಕೂಡ ಏನಾದ್ರಿ ಮೀಟರ್ ಪರ್ ಸೆಕೆಂಡ್ ಅದ. ಹಾಗಿದ್ಮ್ಯಾಗ ನಮ್ಗೆ ಇದೇ ಇದ್ರಾಗ ಕ್ವಶನ್ ಏನು ಕೇಳಿದ್ರು, ಇನ್ನೊಂದು ಆಪ್ಷನ್ ಕೇಳಿದ್ರು. ಅದು ಏನು ಕೊಟ್ಟಿರಪ್ಪ ಅಂದ್ರೆ ಈ ದಿಕ್ಕು ಅಂತ ಕೊಟ್ಟಿರು. ಈ ದಿಕ್ಕನ್ನು ನಮ್ಗೆ ದಿಕ್ಕನ್ನು ಅಳೆಯೋದು ಓಡೋಮೀಟರ್ ನಮಗೇನು ದಿಕ್ಕನ್ನು ಅಳೆಯಲ್ರಿ. ಈ ಓಡೋಮೀಟರ್ ಏನು ಅಳಿತದೆ ಅಂದ್ರೆ ನಾವೇನು ಹೇಳ್ತೀವಿ, ಕ್ರಮಿಸಿದ ದೂರವನ್ನು ಅಳಿತೇವೆ ಅಂತ ಹೇಳಿ. ಹಾಗಿದ್ಮ್ಯಾಗ ಈ ದಿಕ್ಕನ್ನು ಎಳೆಯೋದು, ಈ ದಿಕ್ಕನ್ನು ಅಳೆಯೋದು ಯಾವುದಪ್ಪ ಅಂತಂದ್ರೆ ದಿಕ್ಸೂಚಿ ಅಥವಾ ಕಂಪಾಸ್. ಈ ದಿಕ್ಸೂಚಿ ಅಥವಾ ಕಂಪಾಸ್ ಏನು ಮಾಡ್ತದ, ಈ ದಿಕ್ಕನ್ನು ನಮಗೆ ಅಳೆದು ಕೊಡ್ತದ ಅಂತ ಹೇಳಿದೆ. ಈ ರೀತಿಯಾಗಿ ಏನು ಮಾಡಿದೆ, ಇನ್ನೂ ಮೊದಲನೇ ಪ್ರಶ್ನೆಯನ್ನು 360 ಡಿಗ್ರಿ ಆ್ಯಂಗಲ್ನಲ್ಲಿ ಅನಾಲಿಸಿಸ್ ಮಾಡಿದೆ. ಅದೇ ರೀತಿ ನಾವೇನು ಮಾಡೋಣ, ಈಗ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋದಾದ್ರೆ ಈ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಈ ಮುಂದಿನ ಪ್ರಶ್ನೆಯಲ್ಲಿ ನಮ್ಗೆ ಏನು ಕೇಳೋಣ, ಭೂಮಿಯ ಮೇಲಿನ ಒಂದು ವಸ್ತುವಿನ ತೂಕ. ಈ ಭೂಮಿಯ ಮೇಲಿನ ಒಂದು ವಸ್ತುವಿನ ತೂಕ 10 ನ್ಯೂಟನ್ ಅಂದ್ರೆ ಈ ನಮ್ಮ ಭೂಮಿಯಾಗ ಒಂದು ವಸ್ತು ಅದ, ಅದರ ವೇಟ್ ಏಟದಪ್ಪ ಅಂತಂದ್ರೆ ಒಂದು 10 ನ್ಯೂಟನ್ ಅದ. ಈ 10 ನ್ಯೂಟನ್ ಮೇಲೆ ಅದೇ ವಸ್ತುನು ಚಂದ್ರನ ಮೇಲೆ ಹೋದಾಗ ಅದು ಎಷ್ಟು ವಜ್ಜೆ ಹೊಂದಿರ್ತದೆ, ಅದರ ತೂಕ ಎಷ್ಟು ಎಂಬುದನ್ನು ಕೇಳಿದ್ದೆ. ಯಾವುದಪ್ಪ ಅಂದ್ರೆ ಈ ಎರಡನೇ ಕ್ವಶನ್. ಇದು ಯಾವ ಟಾಪಿಕ್ ಇದು ಆಗ್ಯದಪ್ಪ ಅಂದ್ರೆ ನಮಗೆ ಗುರುತ್ವಾಕರ್ಷಣೆ ಎಂಬ ಚಾಪ್ಟರ್ ಮೇಲೆ ಈ ಕ್ವಶನ್ ಬಂದದ ಅಂತ ಹೇಳ್ಬೋದು. ಹಾಗಿದ್ಮ್ಯಾಗ ಇದರದಕ್ಕೊಂದು ಆಪ್ಷನ್ ಕೊಟ್ಟರೆ ಏನು 1.67 ನ್ಯೂಟನ್ ಆಯಿತು. ಅಂದ್ರೆ ಇಲ್ಲಿ 10 ನ್ಯೂಟನ್ ಇದ್ದಿದ್ದು ಚಂದ್ರ ಮೇಲೆ ಹೋದ್ರೆ ಏನು 1.67 ನ್ಯೂಟನ್ ಇರ್ತದೋ, ಏನು 2 ನ್ಯೂಟನ್ ಇರ್ತದೋ, ಏನು 2.5 ನ್ಯೂಟನ್ ಇರ್ತದೋ, ಏನು 8.2 ನ್ಯೂಟನ್ ಇರ್ತದೋ ಎಂಬುದನ್ನು ಕ್ವಶನಲ್ಲಿ ಕೇಳಿದ. ಹಾಗಿದ್ದನ್ನು ಈ ಲೆಕ್ಕವನ್ನು ನಾವು ಅಳತೆ ಮಾಡಬೇಕಾದ್ರೆ ಇದಕ್ಕೆ ನಮ್ಮ ಬೇಸಿಕ್ಸ್ ಒಂದು ಫಾರ್ಮುಲಾ ಅಥವಾ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಇರಬೇಕು. ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಈ ನಮ್ಮ ಭೂಮಿ ಮೇಲೆ ಇರುವಂಥ ವಸ್ತು ಚಂದ್ರನ ಮೇಲೆ ಹೋದಾಗ ಅದು ಒಂದು 1/6 ಭಾಗ ಏನಾಗಿರ್ತದೆ, ಕಡಿಮೆ ಇರ್ತದೆ. ಅಂದ್ರೆ ನಮ್ಮ ಭೂಮಿಯಲ್ಲಿರೋ ಒಂದು ವಸ್ತುವನ್ನು ಚಂದ್ರ ಮೇಲೆ ಹೋದಾಗ ಇದರ ಭೂಮಿಯ ಒಂದು 6 ಪಟ್ಟು ಏನಾಗಿರ್ತದೆ, ಅಲ್ಲಿ ಕಡಿಮೆ ಇರ್ತದೆ. ಇದೇನಪ್ಪ ಇದ್ರ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಅಂದ್ರೆ ನಮ್ಮದೊಂದು ಚಂದ್ರ ಮೇಲೆ ಇರುವಂಥ ತೂಕ ಏನಾಗಿರ್ತದೆ ಗೊತ್ತಾ, ಈ ಮೂನಲ್ಲಿರುವಂಥ ತೂಕ ಭೂಮಿಯ ತೂಕಕ್ಕಿಂತ 6 ಭಾಗ ಏನಾಗುತ್ತೆ, 6ರಷ್ಟಿಂತ ಕಡಿಮೆ ಇರ್ತದೆ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ನಮಗೆ ಈ ಹಿಂದಿನ ಲೆಕ್ಕವನ್ನು ಮಾಡ್ಬೋದು. ಈ ಹಿಂದಿನ ಲೆಕ್ಕದ ನಮ್ಗೆ ಏನು ಕೊಟ್ಟಿರು, ಕ್ವಶನ್ ಕೊಟ್ಟಿರಲ್ಲ. ಹಾಗೆ ಈ ಹಿಂದಿನ ಲೆಕ್ಕವನ್ನು ಬಿಡಿಸೋಣ. ಈಗ ನಮಗೆ ಭೂಮಿಯ ಮೇಲಿರೋ ತೂಕ ಎಷ್ಟು ರೀ, 10 ನ್ಯೂಟನ್. ಅದನ್ನು ಏನು ಮಾಡ್ತಾ ವೇಟ್ ಆನ್ ಮೂನ್ ಅಂದ್ರೆ ಚಂದ್ರನಲ್ಲಿ ಏನು ಮಾಡೋದು, ಅದರ ತೂಕವನ್ನು ಕಂಡುಹಿಡಿಯೋದು. ಈ ಚಂದ್ರ ಮೇಲೆ ಕಂಡುಹಿಡಿಯೋದು ಅಂದ್ರೆ ಇದು ಎಷ್ಟಿರ್ತದೆ, ಭೂಮಿಯಕ್ಕಿಂತ ಏನಾಗುತ್ತೆ 1/6 ಭಾಗ ಏನಾಗಿರ್ತದೆ, ಕಡಿಮೆ ಇರ್ತದೆ. ಅಂದ್ರೆ 1/6 ಭಾಗ ಈಕ್ವಲ್ ಟು ಒಂದು ಭೂಮಿಯ ತೂಕ ಅಂದರೆ ಎಷ್ಟದು 10/6 ಆಯ್ತಾ, ಇದು 10/6. ಈ 10/6 ಭಾಗ ಮಾಡಿದಾಗ 6/10 ಅಂದಾಗ 6 ಒಂದಲೇ 6 ಎಷ್ಟು ಉಳಿತು, 4 ಉಳಿತಾ, ಪಾಯಿಂಟ್ ಕೊಟ್ಟು ಏನು ಮಾಡಿದೇವಿ 0 ನೋಡಿದೇವೆ. 6ರಲ್ಲಿ 30, 6ರಲ್ಲಿ 36 ಬಂತ. ಮತ್ತೇನು ಉಳಿತು, ಮತ್ತು 4 ಉಳಿತಾ, ಮತ್ತು ಪಾಯಿಂಟ್ ಆಲ್ರೆಡಿ ಕೊಟ್ಟಿದ್ದೇವೆ, ಮತ್ತು 0 ಬಂತ. ಇದೇ ರೀತಿ ಕಂಟಿನ್ಯೂ ಆಗ್ತದೆ. ಅಂದ್ರೆ 1.666 ಬರ್ಕೋತದೆ. ಇದನ್ನು ಅಪ್ರಾಕ್ಸಿಮೇಟ್ ಮಾಡಿದಾಗ ಏನಾಗುತ್ತೆ, 1.67 ಬರ್ತದೆ. ಅಪ್ರಾಕ್ಸಿಮೇಟ್ ಮಾಡಿದಾಗ ನಮ್ಗೆ 1.67 ಬರ್ತದೆ. ಅಂದ್ರೆ ನಮ್ದು ಆನ್ಸರ್ ಏಟಾಯ್ತು ರೀ, ಅಂದ್ರೆ ಭೂಮಿ ಮೇಲೆ 10 ನ್ಯೂಟನ್ ಇರುವಂಥ ಒಂದು ತೂಕ ಏನಾಗುತ್ತೆ ಚಂದ್ರ ಮೇಲೆ ಹೋದಾಗ ಅದಕ್ಕೆ ಏನಾಗುತ್ತೆ 1.67 ನ್ಯೂಟನ್ ಆಗ್ತದೆ ಅಂತ ಏನು ಮಾಡಿದೇವಿ, ತಿಳ್ಕೊಂಡೇವೆ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತಾ? ಹಾಗೆ ಹೋದ್ಮೇಲೆ ಈ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ರೀ, 1.67 ನ್ಯೂಟನ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಕಾನ್ಸೆಪ್ಟ್ನಾಗಿಂದ ಒಂದು ಎರಡು ಏನು ಮಾಡಿದ್ರೆ ಟರ್ಮ್ಸ್ಗಳು ಬಂದು, ಅದೇನಪ್ಪ ಅಂದ್ರೆ ತೂಕ. ಈ ತೂಕ ಅಂದ್ರೆ ಏನು ಫಸ್ಟಿಗೆ ಗೊತ್ತಾಗಬೇಕು. ಅದೇ ರೀತಿ ರಾಶಿ ಅಂದ್ರೆ ಗೊತ್ತು. ಈ ಎರಡು ಟರ್ಮ್ಸ್ಗಳು ಗೊತ್ತಾದ್ರಲ್ಲಿ ನಮಗೆ ಮುಂದೆ ಬರುವಂಥ ಯಾವುದೇ ಒಂದು ಕಾನ್ಸೆಪ್ಟ್ನ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳೋಕೆ ಭಾಳಷ್ಟು ಸಹಾಯ ಆಗ್ತಾವೆ. ಫಸ್ಟಿಗೆ ವೇಟ್ ಅಂದ್ರೆ ಏನಿಲ್ಲ. ವೇಟ್ ಅಂದ್ರೆ ಏನಪ್ಪ ಅಂತ ತಿಳ್ಕೊಂಬ. ಈ ವೇಟ್ ಅಂದ್ರೆ ಏನಪ್ಪ, ಒಂದು ವಸ್ತುವಿನ ಎಲ್ಲ ಅಣುಗಳ ಮೊತ್ತಕ್ಕೆ ನಾವೇನು ಕರಿತೇವೆ, ರಾಶಿ ಅಂತ ಕರಿತೇವೆ. ಅದೇ ರೀತಿ ತೂಕ ಅಂದ್ರೆ ಏನೇನು, ತೂಕ ಅಂದ್ರೆ ಈಗ ನಮ್ದು ಅಣುಗಳ ಮೊತ್ತ ಅದಲ್ಲ, ಈ ನಮ್ಮ ಏನು ಅಣುಗಳ ಮೊತ್ತ, ಈ ಅಣುಗಳ ಮೊತ್ತದ ಮೇಲೆ ಗ್ರಾವಿಟಿ ಎಷ್ಟು ಪ್ರಭಾವ ಇರುತ್ತಲ್ಲ, ಈ ಅಣುಗಳ ಮೊತ್ತದ ಮೇಲೆ ಗ್ರಾವಿಟಿ ಅವಲಂಬಿತವಾಗಿರುತ್ತಲ್ಲ, ಇದಕ್ಕೆ ನಾವೇನು ಕರಿತೇವೆ, ತೂಕ ಅಂತ ಕರಿತೇವೆ. ಈ ತೂಕ ಫಾರ್ಮುಲಾ ಹೇಳ್ತದೆ, ಮಾಸ್ ಇಂಟು ಗ್ರಾವಿಟೇಷನ್. ಈ ನಮ್ಮ ಮಾಸ್ ಮ್ಯಾಗ ಗ್ರಾವಿಟಿ ಎಷ್ಟು ಎಫೆಕ್ಟ್ ಮಾಡದ, ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ, ಎರಡನ್ನ ಗುಣಿಸಿದಾಗ ಸಿಗೋದೇ ನಮಗೇನಪ್ಪ ಅಂದ್ರೆ ಈ ತೂಕ. ಈ ತೂಕ ಅಂದ್ರೆ ನಾವು ಸಿಂಪಲ್ ಆಗಿ ಒಂದು ಡೆಫಿನೇಷನ್ ಪ್ರಕಾರ ತಿಳ್ಕೊಂಡ, ನಾವು ನೆಲದ ಮೇಲೆ ನೆಲ ನಮ್ಮ ಮೇಲೆ ಏನು ಬಲಗಳು ಹಾಕ್ಲತ್ತೇವಲ್ಲ, ಇದಕ್ಕೆ ನಾವೇನು ಕರಿತೇವಪ್ಪ ಅಂದ್ರೆ ತೂಕ ಅಂತ ಕರಿತೇವೆ. ನಾವು ನೆಲಕ್ಕೆ ಚಲಿಸುವ ಬಲ ಏನಿರ್ತಲ್ಲ, ಇವೆರಡು ನೋಡ್ಬೇಕು ಏನು ಫೋರ್ಸ್ ಅಪ್ಲೈ ಆಗುತ್ತಲ್ಲ, ಇದಕ್ಕೆ ನಾವೇನು ಕರಿತೇವೆ ರೀ, ತೂಕ ಅಂತ ಕರಿತೇವೆ ಅಂತ ತಿಳ್ಕೊ. ಹಾಗಿದ್ಮ್ಯಾಗ ಈ ತೂಕಕ್ಕೂ ಮತ್ತು ರಾಶಿಗೆ ಇರುವಂಥ ಕೆಲವೊಂದು ವ್ಯತ್ಯಾಸಗಳನ್ನು ನೋಡೋದಾದ್ರೆ ಈ ಫಸ್ಟಿಗೆ ಏನಂತ, ಇದು ರಾಶಿ ಏನಿರ್ತದೆ ಎಲ್ಲ ಕಡೆ ಒಂದೇ ಆಗಿರ್ತದೆ. ಈ ನಮ್ಮ ದೇಹ ಅಂತ ತಿಳ್ಕೋರಿ. ಈ ದೇಹದಲ್ಲಿರುವಂಥ ಎಲ್ಲ ಅಣುಗಳ ರಾಶಿ ಈ ಭೂಮಿಯಲ್ಲಿ ಇದ್ದೋದು ಅಷ್ಟೇ, ಈ ಚಂದ್ರ ಮೇಲೆ ಹೋದ್ರು ಅಷ್ಟೇ, ದ್ರವಗಳಲ್ಲಿ ಹೋದ್ರು ಅಷ್ಟೇ, ಗುರುಗ್ರಹದಲ್ಲಿ ಹೋದ್ರು ಅಷ್ಟೇ, ಸೂರ್ಯನ ಮೇಲೆ ಹೋದ್ರು ಅಷ್ಟೇ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಅಣುಗಳ ರಾಶಿ ಅಥವಾ ಮಾಸ್ ಏನಾಗಲ್ಲ, ಚೇಂಜ್ ಆಗಲ್ಲ ಅಂತ ಹೇಳ್ಬೋದು. ಅದೇ ರೀತಿ ನಾವು ತೂಕ ಇರ್ತಲ್ಲ, ಈ ಭೂಮಿ ಮೇಲೆ ನಾವು ಒಂದು 60 kg ಇದ್ದಂತ ತಿಳ್ಕೊ, ಚಂದ್ರ ಮೇಲೆ ಹೋದ್ರೆ ಏನಾಗುತ್ತೆ, ಆಟೋಮೆಟಿಕ್ ಏನಾಗುತ್ತೆ 10 kg ಆಗ್ತೀನಿ. ಯಾಕಪ್ಪ ಅಂದ್ರೆ ಈ ಭೂಮಿ ಮೇಲೆ ಇರುವಂಥ ಗುರುತು ಹೆಚ್ಚಿಗದ, ಅದೇ ಚಂದ್ರ ಮೇಲೆ ಇರುವಂಥ ಗುರುತು ಏನದ ಕಡಿಮೆ ಅದ. ಆದ್ದರಿಂದ ಇದು ಗುರುತದ ಮೇಲೆ ತೂಕ ಅವಲಂಬಿತವಾಗಿರೋದ್ರಿಂದ
ಇದು ಏನಂತ ಆಟೋಮೆಟಿಕ್ ಏನಾಗುತ್ತಾ, ಇದು ತೂಕ ಏನಾಗುತ್ತೆ ಚಂದ್ರ ಮೇಲೆ ಹೋಗೋಕೆ ಏನಾಗುತ್ತೆ ಕಡಿಮೆ ಅಂತ. ಅದೇ ರೀತಿ ನಾವೇನು ಮಾಡಿದ್ರೆ ಗುರುಗ್ರಹಕ್ಕೆ ಹೋದ ಅಂತ ಗುರುಗ್ರಹಕ್ಕೆ ಹೋದಾಗ ಏನಂತ ನಮ್ಮ ತೂಕ ಹೆಚ್ಚಿಗತ್ತದ. ತೂಕ ಯಾಕೆ ಹೆಚ್ಚಿಗತ್ತಪ್ಪ ಅಂತಂದ್ರೆ ಈ ಗುರುಗ್ರಹದಾಗ ಏನು ಗುರುತ್ವ ಅದಲ್ಲ, ಈ ಗುರುಗ್ರಹದ ಗುರುತ್ವ ಏನಾಗುತ್ತೆ ಹೆಚ್ಚಿಗದ. ಆ ಗುರುಗ್ರಹದ ಗುರುತ್ವ ಹೆಚ್ಚಿಗಿತ್ತು ಸಹ ಆಟೋಮೆಟಿಕ್ ಆಗಿ ಏನಂತ ನಮ್ಮ ತೂಕ ಹೆಚ್ಚಿಗದ. ಅದರಿಂದ ನಾವೇನು ಹೇಳೋದು, ಇದು ಬೇರೆ ಬೇರೆ ಕಡೆ ಬದಲಾಗ್ತಾ ಇರ್ತದೆ ಅಂತ ಹೇಳ್ಬೋದು. ಇದು ಏನಿತ್ತು ತೂಕ ಮತ್ತು ರಾಶಿ ಇರುವಂತ ಮೊದಲನೇ ವ್ಯತ್ಯಾಸ ಅಂತ ತಿಳ್ಕೊ. ಅದೇ ರೀತಿ ಇದೇ ನಾವು ವ್ಯತ್ಯಾಸದಲ್ಲಿ ಇನ್ನೂ ನೋಡಿದ್ರೆ ಇದೇನಾಗುತ್ತಾ, ಈ ಮಾಸ್ ಎಂಬುದರಿಂದ ಗುರುತ್ವದ ಮೇಲೆ ಅವಲಂಬಿತವಿಲ್ಲ. ಇದು ರಾಶಿ ಏನದ ಗುರುತ್ವದ ಮೇಲೆ ಅವಲಂಬಿತವಾಗಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಇದು ತೂಕ ಕೂಡ ಏನದ ಗುರುತ್ವದ ಮೇಲೆ ಅವಲಂಬಿತ. ಗುರುತ್ವದ ಮೇಲೆ ಯಾಕೆ ಅವಲಂಬಿತ ಅದ ಅಂತೇಳಿ ಆಲ್ರೆಡಿ ನಾ ಹೇಳ್ದ. ಈ ರಾಶಿ SI ಯೂನಿಟ್ ಏನಪ್ಪ ಅಂತಂದ್ರೆ kg ಅಂತ ಹೇಳ್ಬೋದು. ಅದೇ ರೀತಿ ನಮಗೆ ಈ ತೂಕದ ಒಂದು SI ಯೂನಿಟ್ ಏನಂತ ಹೇಳ್ಬೋದಪ್ಪ ಅಂದ್ರೆ ಈ ನ್ಯೂಟನ್ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು ಆಗಿದೆ. ಈ ಗುರುತ್ವ ಏನಾಗ್ತದೆ, ಭೂಮಿಯ ಮೇಲೆ ಇರುವಂತಹ ಗುರುತ್ವ ಕೂಡ ಏನಾಗ್ತದೆ ಕೆಲವೊಂದು ಸ್ಥಳಗಳಲ್ಲಿ ಏನಾಗ್ತದೆ ಬದಲಾಗ್ತಾ ಇರ್ತದೆ. ಈ ಬದಲಾಗ್ತಾ ಇದ್ದಾಗ ಅದು ಯಾವ್ಯಾವ ಥರದಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಎಂಬುದನ್ನು ನಾನು ಮಾಡೋಣ ಇವತ್ತು ತಿಳ್ಕೊಳ್ಳೋಣ. ಈ ಭೂಮಿಯ ಮೇಲಿರುವಂಥ ತೂಕ ಏನಾಗ್ತದೆ, ಈ ಭೂಮಿಯಲ್ಲಿ ಸಂಭಾಜಕ ವೃತ್ತದಲ್ಲಿ ಅಂತ ಇದ್ರದ್ದು ಏನಾಗ್ತದೆ ರೇಡಿಯಸ್ ಏನಾಗ್ತದೆ ಹೆಚ್ಚಿಗಿರ್ತದೆ. ರೇಡಿಯಸ್ ಹೆಚ್ಚಿಗಿದ್ಮಾಗ ಇಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಏನಾಗುತ್ತೆ ಗುರುತ್ವ ಏನಾಗುತ್ತೆ ಕಡಿಮೆ ಇರ್ತದೆ. ಎಲ್ಲಿ ರೇಡಿಯಸ್ ಹೆಚ್ಚಿಗಿರ್ತದೆ ಅಲ್ಲಿ ಏನಾಗುತ್ತೆ ಗುರುತ್ವ ಕಡಿಮೆ ಇರ್ತದೆ. ಆದ್ದರಿಂದ ಏನಾಗ್ತದೆ ಸಂಭಾಜಕ ವೃತ್ತದಲ್ಲಿ ಏನಾಗ್ತದೆ ಜಿ ಏನಾಗ್ತದೆ ಕಡಿಮೆ ಆಗುತ್ತೆ. ಅದೇ ರೀತಿ ನಾವು ಧ್ರುವಗಳಿಗೆ ಹೋದಂತೆ ಈ ಸಂಭಾಜಕ ವೃತ್ತದಲ್ಲಿ ಗುರುತ್ವ ಕಡಿಮೆ ಇರ್ತದೆ. ಕಡಿಮೆ ಇದ್ದಾಗ ಅದೇ ರೀತಿ ನಾವು ಏನು ಮಾಡ್ತೀವಿ, ಈ ಧ್ರುವಗಳ ಕಡೆ ಚಲಿಸ್ತೀವಿ. ಧ್ರುವಗಳ ಕಡೆ ಚಲಿಸಿದಾಗ ಭೂಮಿಯ ಒಂದು ಏನಾಗ್ತದೆ ರೇಡಿಯಸ್ ಏನಾಗ್ತದೆ ಕಡಿಮೆ ಇರ್ತದೆ. ಭೂಮಿಯ ರೇಡಿಯಸ್ ಕಡಿಮೆ ಇದ್ದಾಗ ಏನಾಗುತ್ತೆ, ಇಲ್ಲಿ ಧ್ರುವಗಳ ಕಡೆ ಏನಾಗುತ್ತೆ, ಧ್ರುವಗಳ ಕಡೆ ಅಂತ ಈ ಧ್ರುವಗಳ ಕಡೆ ಭೂಮಿಯ ಗುರುತ್ವ ಏನಾಗಿರ್ತದೆ ಹೆಚ್ಚಿಗೋಗ್ತದೆ. ಧ್ರುವಗಳ ಕಡೆ ಭೂಮಿಯ ಗುರುತ್ವ ಹೆಚ್ಚಿಗೋಗ್ತದೆ. ಅದೇ ರೀತಿ ಈ ಭೂ ಕೇಂದ್ರ ಇರ್ತಲ್ಲ, ಈ ಭೂಮಿಯ ಒಂದು ಕೇಂದ್ರ ಇರ್ತಲ್ಲ, ಈ ಭೂಮಿಯ ಕೇಂದ್ರದಲ್ಲಿ ಏನಾಗುತ್ತೆ, ಭೂಮಿಯ ಕೇಂದ್ರದಲ್ಲಿ ಗುರುತ್ವ ಏನಂತ ಅತಿ ಹೆಚ್ಚಿರ್ತದೆ. ಭೂಮಿಯ ಕೇಂದ್ರದಲ್ಲಿ ಗುರುತ್ವ ಹೆಚ್ಚಿಗಿರ್ತದೆ. ಅದೇ ರೀತಿ ಈ ಭೂಮಿಯ ಕೇಂದ್ರದಿಂದ ಮೇಲ್ಗಡೆ ಹೋದಂತೆ, ಈ ಭೂಮಿಗೆ ಇಲ್ಲೊಂದು ಕೇಂದ್ರ ಅಂತ ಈ ಭೂಮಿಯ ಕೇಂದ್ರದಿಂದ ಮೇಲ್ಗಡೆ ಹೋದಂತೆ ಅಥವಾ ಈ ಭೂ ಕೇಂದ್ರದಿಂದ ಕೆಳಗಡೆ ಹೋದಂತೆ, ಭೂ ಕೇಂದ್ರದಿಂದ ಮೇಲ್ಗಡೆ ಹೋದಂತೆ ಅಥವಾ ಕೆಳಗಡೆ ಹೋದಂತೆ ಏನಾಗುತ್ತಾ ಗುರುತ್ವ ಏನಾಗುತ್ತಾ ಕಡಿಮೆ ಆಗ್ತಾ ಎಂಬುದನ್ನು ಕೂಡ ನಾವು ನೋಡ್ಬೋದು. ಇವತ್ತಿನ ಟಾಪಿಕ್ನಲ್ಲಿ ಏನು ಮಾಡಿದೆ, ಈ ಕ್ವಶನ್ಗೆ ಸಂಬಂಧಿಸಿದಂತೆ 360 ಡಿಗ್ರಿ ಆ್ಯಂಗಲ್ನಲ್ಲಿ ಏನು ಮಾಡಿದೆ ಈ ಕ್ವಶನ್ ಅನಾಲಿಸಿಸ್ ಮಾಡ್ತೀವಿ ಅಂತ ನೋಡ್ಬೋದು ಹೇಳ್ಬೋದು ಆಗಿದೆ. ಇನ್ನು ನಾವು ಮೂರನೇ ಪ್ರಶ್ನೆ ಬರೆದ್ರೆ, ಈ ಮೂರನೇ ಪ್ರಶ್ನೆಯಲ್ಲಿ ನಮ್ಮ ಕ್ವಶನ್ ಏನು ಕೇಳಾರಪ್ಪ ಅಂದ್ರೆ SI ಏಕಮಾನವನ್ನು ಹೊಂದಿರದ ಭೌತಿಕ ಪರಿಮಾಣ. ಫಿಸಿಕಲ್ ಕ್ವಾಂಟಿಟಿ ಡು ನಾಟ್ ಹ್ಯಾವ್ SI ಯೂನಿಟ್. ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿ SI ಯೂನಿಟ್ ಅನ್ನು ಹೊಂದಿಲ್ಲ ಅಂತ ಕೇಳಿದ್ರೆ, ಹಾಗಿದ್ಮೇಲೆ ನಮ್ಗೆ ಕೆಲವೊಂದು ಫಿಸಿಕಲ್ ಕ್ವಾಂಟಿಟಿಗಳು ಕೊಟ್ಟರು. ಈ ಕ್ವಾಂಟಿಟಿಗಳಿಗೆ SI ಯೂನಿಟ್ ಅದ ಇಲ್ಲ ಅಂತ ಕೇಳ್ಯಾರ. ಹಾಗಿದ್ಮೇಲೆ ಫಿಸಿಕಲ್ ಕ್ವಾಂಟಿಟಿಗಳು ಯಾವ್ಯಾವ ಎಂಬುದನ್ನು ನಾನು ಮಾಡೋಣ ಈಗ ಏನು ಮಾಡೋಣ ನೋಡೋಣ. ಈ ಫಸ್ಟಿಗೆ ನಮಗೆ ಏನು ಕೊಟ್ಟರೆ ಡೆನ್ಸಿಟಿ ಕೊಟ್ಟರು, ಅಂದ್ರೆ ಏನು ಕೊಟ್ಟರೆ ಸಾಂದ್ರತೆ ಕೊಟ್ಟರು. ಈ ಸಾಂದ್ರತೆಗೆ ಏನಾದರೂ SI ಯೂನಿಟ್ ಅದನೋ ಇಲ್ಲೋ, ಈ ಸಾಂದ್ರತೆಗೆ ಏನಾದ್ರೂ SI ಯೂನಿಟ್ ಅದ, ಅದು ಏನಪ್ಪ ಎಂಬುದನ್ನು ನಾವು ನೆಕ್ಸ್ಟ್ ನೋಡೋಣ. ಅದೇ ರೀತಿ ಏನು ಮಾಡೋದು, ಈ ರೆಸಿಸ್ಟಿವಿಟಿಗೆ ಕೊಟ್ಟರು, ಈ ರೆಸಿಸ್ಟಿವಿಟಿಗೆ SI ಯೂನಿಟ್ ಅದ ಇಲ್ಲೋ ಅದ, ಇದರದ್ದು ಏನಂಬುದನ್ನು ಕೂಡ ನಾನು ನೆಕ್ಸ್ಟ್ ನೋಡೋಣ. ಅದೇ ರೀತಿ ಪ್ರೆಷರ್ ಕೊಟ್ಟರು, ಈ ಪ್ರೆಷರ್ಗೂ ಕೂಡ ಏನಾಗದ SI ಯೂನಿಟ್ ಅದ. ಅದೇ ರೀತಿ ಇನ್ನೊಂದು ನಮಗೆ ಆಪ್ಷನ್ ಏನು ಕೊಟ್ಟರಪ್ಪ ಅಂದ್ರೆ ರಿಲೇಟಿವ್ ಡೆನ್ಸಿಟಿ ಅಥವಾ ಏನು ಕೊಟ್ಟರೆ ಸಾಪೇಕ್ಷ ಸಾಂದ್ರತೆ ಅಂತ ಕೊಟ್ಟರೆ. ಈ ಸಾಪೇಕ್ಷ ಸಾಂದ್ರತೆಗೆ ಏನಿಲ್ರಿ SI ಯೂನಿಟ್ ಇಲ್ಲ. ಈ ಸಾಪೇಕ್ಷ ಸಾಂದ್ರತೆಗೆ SI ಯೂನಿಟ್ ಇಲ್ಲ. ಹಾಗಾದ್ಮ್ಯಾಗ ಇದಕ್ಕೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸಾಪೇಕ್ಷ ಸಾಂದ್ರತೆ. ಈ ಸಾಪೇಕ್ಷ ಸಾಂದ್ರತೆ ಯಾಕೆ ಸರಿಯಾಗಿದೆಪ್ಪ ಎಂಬುದನ್ನು ನಾವು ಈ ಟಾಪಿಕ್ನ ತಿಳಿಯೋದಾದ್ರೆ, ಈ ಸಾಪೇಕ್ಷ ಸಾಂದ್ರತೆ ಅಂದ್ರೆ ಏನು? ಸಾಪೇಕ್ಷ ಸಾಂದ್ರತೆ ಅಂದ್ರೆ ಯಾವುದೇ ಒಂದು ವಸ್ತುವಿನ ಅನುಪಾತ ಮತ್ತು ನೀರಿನ ಅನುಪಾತಗಳು, ಯಾವುದೇ ಒಂದು ವಸ್ತುವಿನ ಅನುಪಾತ ಮತ್ತು ನೀರಿನ ಅನುಪಾತಗಳಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಒಂದು ಸಾಪೇಕ್ಷ ಸಾಂದ್ರತೆ ಅಂತ ಕರಿತೀವಿ. ಸಾಪೇಕ್ಷ ಅಂದ್ರೆ ಯಾವುದೇ ಒಂದು ದ್ರವ್ಯದ ಸಾಂದ್ರತೆ ಅಥವಾ ನೀರಿನ ಸಾಂದ್ರತೆ. ಈ ಎರಡು ಇದರಲ್ಲಿ ಏನಾಗುತ್ತೆ ಸಾಂದ್ರತೆ ಅದಲ್ಲ, ಈ ಎರಡರ ಸಾಂದ್ರತೆಗಳು ಇತ್ಸಲಕ್ಕಿಂತ ಈ ಸಾಂದ್ರತೆದ ಒಂದು SI ಯೂನಿಟ್ಗಳು ಏನಾಗುತ್ತೆ ಆಟೋಮೆಟಿಕ್ ಏನಂತ ಕಟ್ ಆಗಿರುತ್ತೆ. ಆದ್ದರಿಂದ ಏನಾಗುತ್ತೆ ಇಲ್ಲಿ ಯಾವುದೇ ಒಂದು ಡೈಮೆನ್ಷನ್ಲೆಸ್ ಅದ, ಅಂದ್ರೆ ಇದಕ್ಕೆ ಯಾವುದೇ ಒಂದು ಏಕಮಾನ ಇಲ್ಲ ಅಂತ ಹೇಳ್ಬೋದು. ಹಾಗಿದ್ಮೇಲೆ ನಮಗೆ ಉಳಿಕೆ ಫಿಸಿಕಲ್ ಕ್ವಾಂಟಿಟಿಗಳು ಕೊಟ್ಟಿರಲ್ಲ, ಈ ಫಿಸಿಕಲ್ ಕ್ವಾಂಟಿಟಿಗಳು SI ಯೂನಿಟ್ ಏನದ ಅಂತಂಬುದನ್ನು ನಾನು ಮಾಡೋಣ ತಿಳ್ಕೊ. ಹಾಗಿದ್ಮೇಲೆ ನಮಗೆ ಫಸ್ಟ್ ಏನು ಕೊಟ್ಟಿರೋ ರೆಸಿಸ್ಟೆನ್ಸ್ ಅಂತ ಕೊಟ್ಟಿರೋ, ಈ ರೆಸಿಸ್ಟೆನ್ಸ್ನ SI ಯೂನಿಟ್ ಏನಪ್ಪ ಅಂತಂದ್ರೆ ಓಮ್, ಅಥವಾ ಈ ರೋಧದ ಒಂದು SI ಯೂನಿಟ್ ಏನಪ್ಪ ಅಂತಂದ್ರೆ ಓಮ್. ಅದ ನಂತರ ನಮ್ಗೆ ಏನಿತ್ತು ನೂಕು ಬಲ ಅಥವಾ ಫೋರ್ಸ್. ಈ ಫೋರ್ಸ್ನ SI ಯೂನಿಟ್ ಏನಪ್ಪ ಅಂತಂದ್ರೆ ನ್ಯೂಟನ್. ಫೋರ್ಸ್ನ SI ಯೂನಿಟ್ ಏನ್ರಿ ನ್ಯೂಟನ್. ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಏನು ಕೊಟ್ಟರಪ್ಪ ಅಂದ್ರೆ ಪ್ರೆಷರ್ ಅಂತ ಕೊಟ್ಟಿರು. ಈ ಪ್ರೆಷರ್ನ ಒಂದು ಅಥವಾ ಒತ್ತಡದ ಒಂದು SI ಯೂನಿಟ್ ಏನಪ್ಪ ಅಂದ್ರೆ ಪಾಸ್ಕಲ್ ಅಥವಾ ನ್ಯೂಟನ್ ಸ್ಕ್ವೇರ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಈ ಪಾಸ್ಕಲ್ ಅಥವಾ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಎಂಬುದು ಏನಪ್ಪ ಅಂತಂದ್ರೆ ಒಂದು ಪ್ರೆಷರ್ನ ಒಂದು ಏನಂತ SI ಯೂನಿಟ್ ಅದ. ಅದೇ ರೀತಿ ನಮ್ಮ ನೆಕ್ಸ್ಟ್ ಏನು ಕೊಟ್ಟಿರಪ್ಪ ಅಂದ್ರೆ ಈ ಸಾಂದ್ರತೆ ಅಥವಾ ಡೆನ್ಸಿಟಿ ಕೊಟ್ಟರು. ಈ ಡೆನ್ಸಿಟಿ SI ಯೂನಿಟ್ ಏನಪ್ಪ ಅಂದ್ರೆ kg per meter cube. kg per meter cube ಎಂಬುದು ಈ ಡೆನ್ಸಿಟಿ ಒಂದು SI ಯೂನಿಟ್ ಆಗಿದೆ. ಅದೇ ರೀತಿ ಒಂದು ಪವರ್ ಅಥವಾ ಸಾಮರ್ಥ್ಯ, ಈ ಸಾಮರ್ಥ್ಯದ SI ಯೂನಿಟ್ ಏನಪ್ಪ ಅಂದ್ರೆ ವ್ಯಾಟ್. ಹಾಗೆ ಈ ನಮಗೆ ಇನ್ನೊಂದು ಕೊಟ್ಟಿರಲ್ಲ, ಇನ್ನೊಂದು ಏನು ಕೊಟ್ಟಿರಪ್ಪ ಅಂದ್ರೆ ಸಾಪೇಕ್ಷ ಸಾಂದ್ರತೆ ಅಂತ ಕೊಟ್ಟರು. ಈ ಸಾಪೇಕ್ಷ ಸಾಂದ್ರತೆಯನ್ನು ಕೊಟ್ಟಿದ್ದನ್ನು ಇದಕ್ಕೆ SI ಯೂನಿಟ್ ಇಲ್ಲ. ಯಾಕೆ SI ಯೂನಿಟ್ ಇಲ್ಲ, ಯಾಕೆಲ್ಲ ಎಂಬುದನ್ನು ನಾವು ನೋಡಿದೆ ಆಲ್ರೆಡಿ ಏನು ಮಾಡಿದೆವು ಅರ್ಥ ಮಾಡ್ಕೊಂಡಿದ್ದೆ. ಹಾಗಿದ್ಮೇಲೆ ನಾವು ನೆಕ್ಸ್ಟ್ ನಮಗೇನು ಕೆಲವೊಂದು ಇವು ಏನು ಫಿಸಿಕಲ್ ಕ್ವಾಂಟಿಟಿ ಕೊಟ್ಟರಲ್ಲ, ಈ ಫಿಸಿಕಲ್ ಕ್ವಾಂಟಿಟಿಗಳ ಬಗ್ಗೆ ಕೂಡ ಏನು ಮಾಡೋಣ ಸ್ವಲ್ಪ ಬ್ರೀಫ್ ಆಗಿ ಏನು ಮಾಡೋಣ, ಅದ್ರ
ಓವರ್ ವ್ಯೂ ಅನ್ನು ಮಾಡೋಣ ಇವತ್ತಿನ ತರಗತಿಯಲ್ಲಿ ಮಾಡೋಣ ಅರ್ಥ ಮಾಡ್ಕೊಂಡು. ಫಸ್ಟಿಗೆ ನಮಗೆ ಏನು ಕ್ವಾಂಟಿಟಿ ಕೊಟ್ಟರಲ್ಲ ಆ ಫಿಸಿಕಲ್ ಕ್ವಾಂಟಿಟಿ ನೆಕ್ಸ್ಟ್ ನಾವು ನೋಡೋದು ಯಾವುದಪ್ಪ ಅಂತಂದ್ರೆ ಈ ಡೆನ್ಸಿಟಿಯನ್ನು ನೋಡ್ತೀವಿ. ಈ ಡೆನ್ಸಿಟಿ ಡೆಫಿನೇಷನ್ ನಮಗೆ ಹೇಳೋದು ಡೆನ್ಸಿಟಿ ಡೆಫಿನೇಷನ್ ಹೇಳ್ತದೆ ಒಂದು ಏಕಮಾನ ಗಾತ್ರದ ಮೇಲಿನ ರಾಶಿಗೆ ಆ ವಸ್ತುವಿನ ಸಾಂದ್ರತೆ ಅನ್ನೋರು. ಏಕಮಾನ ಗಾತ್ರದ ಮೇಲಿನ ರಾಶಿಗೆ ನಾವೇನು ಕರಿತೇವೆ ಆ ವಸ್ತುವಿನ ಸಾಂದ್ರತೆ ಅಂತ ಕರಿತೇವೆ ಅಂತ ನಾವೇನು ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಈಗ ನಾವು 1 ಸೆಂಟಿಮೀಟರ್ ಕ್ಯೂಬ್ ಏನಂದ್ರೆ ಒಂದು ಕ್ಯೂಬ್ ಅದ. ಈ 1 ಸೆಂಟಿಮೀಟರ್ ಕ್ಯೂಬ್ ಏನಂದ್ರೆ ಒಂದು ಕ್ಯೂಬ್ ಅದ. ಈ ಕ್ಯೂಬ್ನಲ್ಲಿ ನಾವು ಎಷ್ಟು ರಾಶಿಯನ್ನು ತುಂಬಿಸ್ತೇವಲ್ಲ ಈ ರಾಶಿಗೆ ನಾವು ಏನು ಕರಿತೇವೆ ಡೆನ್ಸಿಟಿ ಅಂತ ಕರಿತೀವಿ ಅಂತ ಹೇಳ್ಬೋದು. ಈಗ ಸಪೋಸ್ ಏನದ ಈಗ ನಾವು ಹೋಲಿಕೆ ಮಾಡೋದಾದ್ರೆ ಈಗ ಒಂದು ಚಿನ್ನ ಅದ. ಈ ಚಿನ್ನದ ಡೆನ್ಸಿಟಿ ಏನಾಗಿರುತ್ತೆ ಹೆಚ್ಚಿಗಿರ್ತದೆ. ಅದೇ ಒಂದು ನೀರಿನ ಸಾಂದ್ರತೆ ಏನಿರುತ್ತೆ ಕಡಿಮೆ ಇರ್ತದೆ. ಕಡಿಮೆ ಯಾಕೆ ಇರ್ತದಪ್ಪ ಅಂತಂದ್ರೆ ನಾವು ಎರಡರದ್ದು ಏನಿರುತ್ತೆ ವೇಟ್ ಅನ್ನು ಸೇಮ್ ತೋತೆ. ಇದು 1 ಕಿಲೋ ತೊಗೊಂಡಿವಿ, ಇದು 1 kg ತೊಗೊಂಡು ಅಂತ ತಿಳ್ಕೊರಿ. 1 kg ತೊಗೊಂಡಾಗ ಈ 1 kg ಈ 1 kg ಇರ್ತಲ್ಲ ಈ ಚಿನ್ನ ಏನು ಮಾಡ್ತದ ಅದು ಅಣುಗಳು ಒತ್ತೊತ್ತಾಗಿ ಜೋಡಣೆಪಟ್ಟದ್ರಿಂದ ಅಣುಗಳ ನಡುವಿನ ಒಂದು ಜೋಡಣೆ ಒತ್ತೊತ್ತಾಗಿರೋದ್ರಿಂದ ಇದು ಕಡಿಮೆ ಒಂದು ಪ್ಲೇಸ್ನಾಗ ಏನಾಗುತ್ತೆ ಕಡಿಮೆ ಒಂದು ಪ್ಲೇಸ್ನಾಗ ಏನು ಮಾಡುತ್ತೆ ಹೆಚ್ಚು ವಜ್ಜೆಯನ್ನು ಹೊಂದಿರುತ್ತೆ. ಅಂದರೆ ಕಡಿಮೆ ಪ್ಲೇಸ್ನಾಗ ಹೆಚ್ಚು ಅಂತ ಇರುತ್ತೆ. ಅದೇ ರೀತಿ ನಾವು ಏನು ಮಾಡ್ತೇವೆ ಈ ನೀರು ತೊಗೊಂಡು ಅಂತ ನೀರು 1 kg ತೊಗೊಂಡೆ ಅಥವಾ ಸರ್ 1 kg 1 kg ತೊಗೊಂಡೆ ಅಂತ ತಿಳ್ಕೊಂಡು ಇದು ಮಾಡ್ತಾರೆ ನಮಗೆ ಹೆಚ್ಚು ಜಾಗವನ್ನು ಏನು ಮಾಡುತ್ತೆ ಆಕ್ರಮಿಸ್ತದೆ. ಅದರಿಂದ ನಾವು ಏನು ಮಾಡ್ಬೋದು ಇದು ಕಡಿಮೆ ಸಾಂದ್ರತೆ ಇದು ನೀರೇನಂತ ಕಡಿಮೆ ಸಾಂದ್ರತೆ ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ಚಿನ್ನ ಏನು ಮಾಡ್ಬೋದು ಹೆಚ್ಚು ಸಾಂದ್ರತೆ ಹೊಂದಿದೆ ಅಂತ ನಾವು ಮಾಡ್ಬೋದು ಹೇಳ್ಬೋದಾಗಿದೆ. ಈಗ ಏನು ಫಸ್ಟ್ ಏನು ಮಾಡಿದೆ ಸಾಂದ್ರತೆ ಅಂತ ತಿಳ್ಕೊಂಡು ಅದಾದ ನಂತರ ನಾವು ನೆಕ್ಸ್ಟ್ ಇನ್ನೊಂದು ಕೊಟ್ಟರಪ್ಪ ಅಂದ್ರೆ ರೋಧ ಅಂತ ಕೊಟ್ಟರು. ಅಂದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಏನಂತ ಕೊಟ್ಟಿರು. ಈ ರೆಸಿಸ್ಟೆನ್ಸ್ ಅಂದ್ರೆ ಏನಲ್ಪ ರೆಸಿಸ್ಟೆನ್ಸ್ ಅಂದ್ರೆ ಸಿಂಪಲ್ ಏನಪ್ಪ ಅಂದ್ರೆ ನಾವು ಒಂದು ವಾಹಕದ ಮೂಲಕ ಏನು ಮಾಡ್ತಾ ಒಂದು ವಿದ್ಯುತ್ ಹರಲತ್ತ ಈ ವಿದ್ಯುತ್ ಕಣಗಳು ಏನು ಈ ವಿದ್ಯುತ್ ಆವೇಶಗಳು ಏನು ಹರಲತ್ತವಲ್ಲ ಈ ವಿದ್ಯುತ್ ಆವೇಶಗಳು ಹರಿಯೋದನ್ನು ವಿರೋಧಿಸುವುದಕ್ಕೆ ನಾವೇನೇನು ಕರಿತೀವಪ್ಪ ಅಂತಂದ್ರೆ ರೋಧ ಅಂತ ಕರಿತೇವೆ. ವಾಹಕದಲ್ಲಿ ಪ್ರವೇಶಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣಕ್ಕೆ ನಾವೇನು ಕರಿತೇವೆ ರೋಧ ಅಂತ ಕರಿತೇವೆ. ರೋಧ ಅಂದ್ರೆ ಏನಿಲ್ಲ ಸಿಂಪಲ್ ಆಗಿ ಒಂದು ವಾಹಕದಾಗ ಏನಿರುತ್ತಾ ಈ ಎಲೆಕ್ಟ್ರಿಕ್ ಕರೆಂಟ್ಗಳು ಏನು ಹರಿಲತ್ತಲ್ಲ ಈ ಎಲೆಕ್ಟ್ರಿಕ್ ಕರೆಂಟ್ ಹರಿಯೋದನ್ನು ಏನು ವಿರೋಧ ಮಾಡ್ತಲ್ಲ ಇದಕ್ಕೆ ನಾವೇನು ಕರಿತೇವೆ ರೆಸಿಸ್ಟೆನ್ಸ್ ಕರಿತೇವೆ. ಈ ರೆಸಿಸ್ಟೆನ್ಸ್ನ SI ಯೂನಿಟ್ ಏನಪ್ಪ ಅಂದ್ರೆ ಓಮ್ ಅದ ಅಂತ ನಾವು ಹೇಳಿದ್ವಿ. ಈ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಂಡೇವೆ. ಅದೇ ರೀತಿ ನಮಗೆ ಇನ್ನೊಂದು ಟರ್ಮ್ ಏನು ಕೊಟ್ಟರು ಸಾಪೇಕ್ಷ ಸಾಂದ್ರತೆ ಅಂತ ಕೊಟ್ಟರು. ಸಾಪೇಕ್ಷ ಸಾಂದ್ರತೆ ಅಂದ್ರೆ ಆಲ್ರೆಡಿ ಹೇಳಿನಿ ಒಂದು ವಸ್ತುವಿನ ಸಾಪೇಕ್ಷ ಸಾಂದ್ರತೆಯು ಆ ವಸ್ತುವಿನ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಗಳ ಅನುಪಾತವಾಗಿದೆ. ಅಂದ್ರೆ ಯಾವುದೇ ಒಂದು ವಸ್ತುವಿನ ಸಾಪೇಕ್ಷ ಸಾಂದ್ರತೆ ರಿಲೇಟಿವ್ ಡೆನ್ಸಿಟಿ ಏನಂತಂದ್ರೆ ಆ ವಸ್ತುವಿನ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆ ಆ ವಸ್ತುವಿನ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆಗಳ ಅನುಪಾತಕ್ಕೆ ನಾವೇನು ಕರಿತೀವಿ ರೀ ಸಾಪೇಕ್ಷ ಸಾಂದ್ರತೆ ಅಂತ ಕರಿತೀವಿ ಅಂತ ಆಲ್ರೆಡಿ ಹೇಳಿ. ಅದಕ್ಕೆ ಯಾವುದೇ ಡೈಮೆನ್ಷನ್ ಕೂಡ ಏನಿಲ್ಲ. ಇನ್ನು ನೆಕ್ಸ್ಟ್ ನಮಗೆ ಏನಾಗುತ್ತೆ ಇನ್ನೊಂದು ಏನು ಕೊಟ್ಟರು ಪ್ರೆಷರ್ ಅಥವಾ ಅಂತ ಕೊಟ್ಟರು. ಪ್ರೆಷರ್ ಅಥವಾ ನೂಕುಬಲ ಅಂತ ಕೊಟ್ಟರು. ಈ ಪ್ರೆಷರ್ ಅಥವಾ ನೂಕುಬಲ ಅಂತ ಏನಿಲ್ಲಪ್ಪ ಅಂತಂದ್ರೆ ಏಕಮಾನ ವಿಸ್ತೀರ್ಣ ಮೇಲಿನ ಏಕಮಾನ ವಿಸ್ತೀರ್ಣ ಮೇಲಿನ ನೂಕುಬಲಕ್ಕೆ ನಾವೇನು ಕರಿತೀವಿ ಪ್ರೆಷರ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಮೇಲ್ಮೈನಲ್ಲಿ ಯಾವುದೇ ಒಂದು ವಿಸ್ತೀರ್ಣದಲ್ಲಿ ಈ ವಿಸ್ತೀರ್ಣ ಮೇಲಿನಂತ ಯಾವುದೇ ಒಂದು ವಸ್ತುವಿಗೆ ಮೇಲ್ಮೈ ಮೂಲಕ ಅಂದ್ರೆ ಯಾವುದೇ ಒಂದು ಮೇಲ್ಮೈ ಮೂಲಕ ಲಂಬವಾಗಿ ಒತ್ತಡವನ್ನು ಹಾಕ್ತದ. ಪ್ರೆಷರ್ ಅಂದ್ರೆ ಏನಿಲ್ರಿ ಒಂದು ವಸ್ತು ಏನು ಮಾಡಿದ್ರೆ ಈ ಪ್ಲೇಸ್ನಾಗ ಅದಂತ ತಿಳ್ಕೊರಿ. ಈ ಪ್ಲೇಸ್ನಾಗ ಏನದ ಒಂದು ವಸ್ತು ಅದ ಈ ವಸ್ತುವಿನ ಮೇಲೆ ಏನಾಗುತ್ತಾ ಒಂದು ಮೇಲ್ಮೈಯಾಗಿ ಲಂಬವಾಗಿ ಈ ಮೇಲ್ಮೈ ಮೇಲೆ ಲಂಬವಾಗಿ ನಾವು ಏನು ವಸ್ತುವಿನ ಮೇಲೆ ಫೋರ್ಸ್ ಹಾಕ್ತೀವಲ್ಲ ಇದಕ್ಕೆ ನಾವೇನು ಕರಿತೀವಿ ಆ ವಸ್ತುವಿನ ಪ್ರೆಷರ್ ಅಥವಾ ಏನಂತ ಒತ್ತಡ ಅಂತ ಕರಿತೀವಿ. ಇಲ್ಲಿ ನಮಗೆ ಇಲ್ಲಿ ಚಿತ್ರದಾಗ ಆಲ್ರೆಡಿ ತೋರಿಸ್ಯಾರ. ಈ ಚಿತ್ರದಾಗ ಏನು ತೋರಿಸ್ಯಾರ ಈ ಮಳಿ ಅದಲ್ಲ ಈ ಮಳಿ ಈ ಪ್ಲೇಸ್ನಾಗ ಅದ ಈ ಪ್ಲೇಸ್ನಾಗ ಈ ಮಳಿ ಮೇಲೆ ಈ ಹತೋಡಿಲಿಂದ ಅಥವಾ ಇದೇನಂತ ಈ ಹತೋಡಿಲಿಂದ ನಾವು ಎಷ್ಟು ಪ್ರೆಷರ್ನ ಹಾಕ್ತೇವೆ ಎಷ್ಟು ಒಂದು ಫೋರ್ಸನ್ನು ಹಾಕಿ ಏನು ಮಾಡ್ತೇವೆ ಅದನ್ನು ಒಳಗೆ ಹೋಗಲೇ ಮಾಡ್ತೇವೆ. ಇಲ್ಲಿ ಏನಂತ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಅದ ಈ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ ನಾವೇನು ಕರಿತೇವೆ ಒತ್ತಡ ಅಥವಾ ಏನಾಗುತ್ತೆ ಪ್ರೆಷರ್ ಅಂತ ಕರಿತೇವೆ. ಈ ಪ್ರೆಷರ್ನ SI ಯೂನಿಟ್ ಏನಪ್ಪ ಅಂದ್ರೆ ಪಾಸ್ಕಲ್. ಈ ಪ್ರೆಷರ್ನ ಒಂದು SI ಯೂನಿಟ್ ಏನಪ್ಪ ಪಾಸ್ಕಲ್ ಅದ. ಈ ಪಾಸ್ಕಲ್ ಅಂತ ಯಾಕೆ ಹೆಸರು ಬಂದಪ್ಪ ಅಂದ್ರೆ ಒಬ್ಬ ವಿಜ್ಞಾನಿ ಹೆಸರು ಏನಪ್ಪ ಅಂದ್ರೆ ಬೇಸ್ ಪಾಸ್ಕಲ್. ಈ ಬೇಸ್ ಪಾಸ್ಕಲ್ ಎಂಬ ಒಂದು ವಿಜ್ಞಾನಿ ಒಂದು ಗೌರವಾರ್ಥವಾಗಿ ಏನು ಮಾಡ್ರ ಇದಕ್ಕೆ ಏನು ಮಾಡ್ರ ಪಾಸ್ಕಲ್ ಅಂತ ಏನು ಮಾಡ್ರ ಒಂದು SI ಯೂನಿಟ್ ಕೊಟ್ಟರ. ಹಾಗಾದಕ್ಕೆ ಇನ್ನೊಂದು SI ಯೂನಿಟ್ ಏನಪ್ಪ ಅಂದ್ರೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಎಂಬುದು ಕೂಡ ಏನದ ಇದರದ್ದು ಇನ್ನೊಂದು SI ಯೂನಿಟ್ ಅದ. ಇನ್ನು ನಾವು ಮುಂದಿನ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ ನೆಕ್ಸ್ಟ್ ಕ್ವಶನ್ ನಮಗೆ ಏನು ಹೇಳ್ತಪ್ಪ ನೆಕ್ಸ್ಟ್ ಕ್ವಶನ್ ನಮಗೆ ಏನಂದ ಒಂದು ಪ್ರಾಬ್ಲಮ್ ಕೊಟ್ಟರು. ಈ ಪ್ರಾಬ್ಲಮ್ ನಮಗೆ ಏನಂದ ಒಂದು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಒಂದು ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಏನು ಮಾಡ್ತಾ 10 ನಿಮಿಷಗಳ ಕಾಲ ಇಷ್ಟು ಏನು ಮಾಡ್ತಾ 0.5 ಆಂಪಿಯರ್ ಕರೆಂಟ್ ಹೋದಾಗ ಆ ಮೂಲಕ ಪ್ರವೇಶಿಸಿದಾಗ ಅಲ್ಲಿರುವಂಥ ವಿದ್ಯುತ್ ಅಂಶಗಳ ಪರಿಮಾಣ ಅಲ್ಲಿರುವಂತಹ ಒಂದು ಕ್ವಾಂಟಿಟಿ ಆಫ್ ಚಾರ್ಜ್ ಎಷ್ಟು ಕ್ವಾಂಟಿಟಿ ಆಫ್ ಚಾರ್ಜ್ಗಳು ಇರ್ತಾವ ಅಲ್ಲಿ ಎಂಬುದನ್ನು ನಾವು ಮಾಡ್ರೆ ನಮಗೆ ಕ್ವಶನ್ ಕೇಳ್ಯಾರ. ಈ ಕ್ವಶನ್ ಏನು ಮಾಡಬೇಕು ನಾವು ಫಸ್ಟಿಗೆ ಬಿಡಿಸ್ಬೇಕು. ಇಲ್ಲಿ ನಮಗೆ ಆಪ್ಷನ್ಗಳು ಏನು ಕೊಟ್ಟರಪ್ಪ ಅಂದರೆ ಏನು 200 ಕೂಲಂಬಷ್ಟು ಏನು ಫಿಸಿಕಲ್ ಕ್ವಾಂಟಿಟಿ ಆಫ್ ಚಾರ್ಜಸ್ ಇರ್ತಾವೆ, ಏನು 300 ಕೂಲಂನಷ್ಟು ಇರ್ತಾವೆ, ಏನು 100 ಕೂಲಂನಷ್ಟು ಇರ್ತಾವೆ, ಏನು 500 ಕೂಲಂನಷ್ಟು ಇರ್ತಾವೆ ಅಂತ ಏನು ಮಾಡ್ರ ಕ್ವಶನ್ನಾಗ ಕೇಳ್ಯಾರ. ಇದನ್ನು ಏನು ಮಾಡೋಣ ನಾವೇನು ಮಾಡೋಣ ಸರಿಯಾದ ರೀತಿಯಲ್ಲಿ ಏನು ಮಾಡೋಣ ಉತ್ತರಿಸ್ಲಿಕ್ಕೆ ಏನು ಮಾಡೋಣ ಪ್ರಯತ್ನ ಪಡೋಣ. ಫಸ್ಟಿಗೆ ನಮಗೇನು ಗೊತ್ತಿರಬೇಕಪ್ಪ ಅಂತಂದ್ರೆ ಇವೆಲ್ಲ ಎಲೆಕ್ಟ್ರಿಕ್ ಕರೆಂಟ್ ಏನಾಗುತ್ತೆ ಫಾರ್ಮುಲಾ ಕೊಟ್ಟಿರ್ಬೇಕು. ಎಲೆಕ್ಟ್ರಿಕ್ ಕರೆಂಟ್ I = ಏನಪ್ಪ ಅಂತಂದ್ರೆ Q/T. I = ಏನು ರೀ Q/T ಅಂತಂದ್ಮ್ಯಾಗ ಇಲ್ಲಿ ನಮಗೇನು ಕೊಟ್ಟರೆ I = ಏನು ಕೊಟ್ಟರೆ 0.5 ಆಂಪಿಯರ್ ಕೊಟ್ಟರೆ ಟೈಮ್ = 8 ಕೊಟ್ಟರೆ 10 ನಿಮಿಷ ಕೊಟ್ಟರೆ ಟೈಮ್ = 8 ಕೊಟ್ಟರೆ 10 ನಿಮಿಷ ಕೊಟ್ಟರೆ ಕರೆಂಟ್ = ಏನು ಮಾಡ್ಯಾರ
0.5 ಆಂಪಿಯರ್ ಕೊಟ್ಟರೆ. ಹಾಗಿದ್ಮೇಲೆ ನಮಗೆ ಏನು ಕಂಡಿಡಿದ ಕ್ಯೂ ಇಕ್ವಲ್ ಟು ಕಂಡಿದೆ. ಕ್ಯೂ ಇಕ್ವಲ್ ಟು ಏನಂತ ಹೇಳ್ಬೋದು ನಾವು ಐ ಇಂಟು ಟಿ ಅಂತ ಹೇಳ್ಬೋದು. ಕ್ಯೂ ಇಕ್ವಲ್ ಟು ಏನು ಅಂತ ಹೇಳ್ಬೋದು ಐ ಇಂಟು ಟಿ ಅಂತ ಹೇಳ್ಬೋದು. ಹಾಗಿದ್ಮ್ಯಾಗ ಈ ಐ ಏನದಲ್ಲ ಈ ಐ ಆಂಪಿಯರ್ನಾಗದ. ಐ ಆಂಪಿಯರ್ನಾಗಿದ್ದಾಗ ಈ ಟೈಮ್ ಏನದ ನಿಮಿಷದಾಗದ. ಈ ನಿಮಿಷದಾಗ ಇರುವಂಥ ಟೈಮನ್ನು ನಾವು ಮಾಡ್ಬೇಕು ಸೆಕೆಂಡ್ನ ಕನ್ವರ್ಟ್ ಮಾಡ್ಕೋಬೇಕು. ಈ ಸೆಕೆಂಡ್ನಾಗ ಯಾಕೆ ಕನ್ವರ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ನಾವು ಏನು ಮಾಡ್ತೇವೆ ಈ ವಿದ್ಯುತ್ ಪ್ರವಾಹದಿಂದ ಪರ್ ಯೂನಿಟ್ ಟೈಮ್ನಾಗಳ ಮುಂದೆ ಇದನ್ನು ಏನು ಮಾಡ್ತಾರೆ ಇದರ ಕ್ವಾಂಟಿಟಿ ಅನ್ನೋದು ಸೆಕೆಂಡ್ಸ್ನಾಗ ಇರ್ತದೆ. ಹಾಗಿದ್ಮ್ಯಾಗ ಈ ಸೆಕೆಂಡ್ಸ್ನಾಗಲಿ ಏನಾಗುತ್ತೆ 10 ನಿಮಿಷ ಇದ್ದು ಸೆಕೆಂಡ್ನಾಗ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಒಂದು ನಿಮಿಷಕ್ಕೆ ಏನಾಗುತ್ತೆ 60 ಸೆಕೆಂಡ. 1 ನಿಮಿಷಕ್ಕೆ 60 ಸೆಕೆಂಡ್ ಅಂದ್ಮಾಗ ಇಲ್ಲಿ ನಮಗೆ ಎಷ್ಟು ಸೆಕೆಂಡ್ ಸಿಕ್ಕಂಗಾಯ್ತು 600 ಸೆಕೆಂಡ್ ಸಿಕ್ಕಂಗಾಯ್ತು. 600 ಸೆಕೆಂಡ್ ಸಿಕ್ಕಂಗಾಯ್ತಾ ಅಂದ್ರೆ 0.5 ಆಂಪಿಯರ್ ಕರೆಂಟನ್ನು 600 ಸೆಕೆಂಡ್ಗಳಿಗೆ 0.5 ಆಂಪಿಯರ್ ಕರೆಂಟನ್ನು 600 ಸೆಕೆಂಡ್ಗಳ ಮೂಲಕ ಹಾಯಿಸಿದಾಗ ಎಷ್ಟು ಕ್ವಾಂಟಿಟಿ ಆಫ್ ಚಾರ್ಜನ್ನು ನಮಗೆ ಸಿಗ್ತದೆ ಅಂತ ಏನು ಮಾಡ್ಯಾರ ಕ್ವಶನ್ ಕೇಳ್ಯಾರ. ಹಾಗಿದ್ಮ್ಯಾಗ ಇದನ್ನು 0.5 ಅನ್ನು ನಾವು ಈ ರೀತಿ ಬರಿಬೋದಾ 1.2 ಅಂತ ಬರಿಬೋದಲ್ಲ. 0.5ನ 1.2 ಅಂತ ಬರಿಬೋದಾ 0.5ನ 1.2 ಅಂತ ಬರಿಬೋದಲ್ಲ. ಇದನ್ನು ಏನು ಮಾಡ್ತೀವಿ 1.2 ಅಂತ ಬರೀರಿ. ಅಥವಾ ಈ 0.5 ಏನದಲ್ಲ ಈ 0.5 ಈ ಥರ ಬರ್ಬೋದು. ಅದನ್ನ 5/10 ಅಂತ ಬರಿಬೋದು. ಯಾಕಂದರೆ ಇದೊಂದು ಬಿಂದು ಹೋಸ್ಲಾಗಿ ನೋಡ್ಬೋದು. ಒಂದು 0 ಕೆಳಗಡೆ ಒಂದು 0ನ ಇಡೋದ್ರ ಮೂಲಕ 2ನ್ನ 10ರಿಂದ ಮೇಲಿನ ಭಾಗವನ್ನು ಮತ್ತು ಕೆಳಗಿನ ಭಾಗವನ್ನು ಗುಣಿಸುವುದರ ಮೂಲಕ ಕೂಡ ಏನು ಮಾಡ್ಬೋದು ಇಲ್ಲಿ ನಾವು ಏನು ಮಾಡ್ಬೋದು ಈ ರೀತಿ ಕೂಡ ಬರ್ಬೋದು. 5/10 ಇದನ್ನು ಮತ್ತೆ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ 5 ಒಂದಲೇ 5 2 ಇದು ಮತ್ತೇನಾಯಿತು 1/2 1/2 ಬಂತ. ಈ 1/2 ಇಂಟು ಏನಾಗುತ್ತೆ 600 ಬರ್ಕೊಂಡೇವೆ. ಅಂದ್ರೆ 2 ಒಂದಲೇ 300 ಎಷ್ಟಾಗುತ್ತೆ 600 ಆಗುತ್ತೆ. ಅಂದ್ರೆ ಏನು ಬಂತು ನಮಗೆ ಈ ಕ್ವಾಂಟಿಟಿ ಆಫ್ ಚಾರ್ಜಸ್ ಎಷ್ಟು ಕೂಲಂಬ್ ಆಫ್ ಚಾರ್ಜಸ್ಗಳು ನಮಗೆ ಹೋಗ್ಯವಪ್ಪ ಅಂತಂದ್ರೆ 300 ಕೂಲಂಬ್ ಆಫ್ ಚಾರ್ಜಸ್ಗಳು ಏನು ಹೋಗ್ಯಾವ 300 ಕೂಲಂಬ್ ಆಫ್ ಚಾರ್ಜಸ್ಗಳು 10 ನಿಮಿಷ ಕಾಲ 0.5 ಆಂಪಿಯರ್ನಲ್ಲಿ ವಿದ್ಯುತ್ನಲ್ಲಿ ಚಲಿಸಿದಾಗ ನಮ್ಗೆ 300 ಕೂಲಂಬ್ನಷ್ಟು ಚಾರ್ಜ್ಗಳು ಪಾಸ್ ಆಗ್ಯಾವ ಎಂಬುದನ್ನು ನಾವು ತಿಳ್ಕೊಂಡೇವೆ. ಅಂದರೆ ಇದಕ್ಕೆ ಸರಿಯಾದ ಉತ್ತರ ಏನು ರೀ 300 ಕೂಲಂಬ್ ಆಫ್ ಚಾರ್ಜ್. ಇದಕ್ಕೆ ಸರಿಯಾದ ಉತ್ತರ 300 ಕೂಲಂಬ್ ಆಫ್ ಚಾರ್ಜ್. ಹಾಗಿದ್ಮ್ಯಾಗ ಈ ಕ್ವಶನ್ನಾಗ ಏನು ಮಾಡ್ತೀವಿ ಕೆಲವೊಂದು ಟರ್ಮ್ಗಳು ಬಂದಾಗ ಅದೇ ಏನಪ್ಪ ಅಂತಾರೆ ಆ ಟರ್ಮ್ಗಳು ಏನಪ್ಪ ಅಂದ್ರೆ ಒಂದೇದು ಎಲೆಕ್ಟ್ರಿಕ್ ಕರೆಂಟ್. ಈ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹ ಅಂದ್ರೆ ಏನಂತ ನೋಡಿದ್ರೆ ದ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಟೈಮ್ಗೆ ನಾವು ಏನು ಕರಿತೀವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಅಂದ್ರೆ ಒಂದು ಸೆಕೆಂಡ್ನಲ್ಲಿ ಎಷ್ಟು ಚಾರ್ಜಸ್ಗಳು ಪಾಸ್ ಆಗ್ಯಾವ ಎಂಬುದನ್ನು ತಿಳ್ಕೊಂಬೋದಕ್ಕೆ ನಾವೇನು ಕರಿತೀವಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಈ ಎಲೆಕ್ಟ್ರಿಕ್ ಕರೆಂಟ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಹೇಳಿದ I = Q/T. ಈ Q ಅನ್ನು ಏನು ಮಾಡ್ತೇವೆ ಕೂಲಂಬ್ನಲ್ಲಿ ಅಳಿತೇವೆ. ಈ T ಏನೇನು ಮಾಡ್ತೇವೆ ಸೆಕೆಂಡ್ಸ್ನಾಗ ಏನು ಮಾಡ್ತೀವಿ. ಅದೇ ರೀತಿ ಈ ವಿದ್ಯುತ್ ಪ್ರವಾಹವನ್ನು ಏನು ಮಾಡ್ತೇವೆ ನಾವು ಆಂಪಿಯರ್ಲಿಂದ ಅಳಿತೇವೆ ಎಂಬುದನ್ನು ಕೂಡ ನಾವು ಹೇಳಿದೆ ಈ ಹಿಂದಿನ ಕ್ವಶನ್ಗಳಲ್ಲೇ ಲೆಕ್ಕ ಬಿಡಿಸೋದ್ರ ಮೂಲಕ ನಾವು ಮಾಡಿದೆ ಅಧ್ಯಯನ ಮಾಡ್ತೇವೆ. ಹಾಗಿದ್ಮ್ಯಾಗ ಈ ಎಲೆಕ್ಟ್ರಿಕ್ ಕರೆಂಟ್ನ SI ಯೂನಿಟ್ ಏನು? ಈ ಎಲೆಕ್ಟ್ರಿಕ್ ಕರೆಂಟ್ನ SI ಯೂನಿಟ್ ಏನಪ್ಪ ಅಂದ್ರೆ ಆಂಪಿಯರ್ ಅಂತ ಗೊತ್ತಾಯಿತು. ಈ ಎಲೆಕ್ಟ್ರಿಕ್ ಕರೆಂಟ್ನ ಯಾವುದರಿಂದ ಅಳಿತೇವೆ ಎಲೆಕ್ಟ್ರಿಕ್ ಕರೆಂಟ್ ನಾವು ಏನು ಮಾಡ್ತೇವೆ ಈ ಆಂಪಿಯರ್ಲಿಂದ ಏನು ಮಾಡ್ತೇವೆ ಎಲೆಕ್ಟ್ರಿಕ್ ಕರೆಂಟ್ ನಾವು ಏನು ಮಾಡ್ತೇವೆ ಈ ಆಮೀಟರ್ಲಿಂದ ಅಳಿತೇವೆ ಎಂಬುದು ಕೂಡ ನಾವು ಮಾಡಿದೆ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡಿದೆವು. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆಗೆ ನಾವು ಮೂವ್ ಆಗತ್ತರ. ಈ 5ನೇ ಪ್ರಶ್ನೆ ನಮಗೆ ಏನು ಕ್ವಶನ್ನ 5ನೇ ಪ್ರಶ್ನೆದಾಗ ನಮಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ ತರಂಗದ ಚಲನೆಗೆ ಸಂಬಂಧಿಸಿದಂತೆ ಅಂದ್ರೆ ಏನು ಕೇಳ್ಯಾರ ಫಸ್ಟ್ ಏನು ಕ್ವಶನ್ ಡಿಕೋಡ್ ಮಾಡಿದ್ರು. ಒಂದು ತರಂಗದ ಈ ತರಂಗ ಒಂದು ಚಲನೆಗೆ ತರಂಗ ಏನದ ಚಲಿಸ್ಲತ್ತ. ಈ ತರಂಗ ಚಲನೆಗೆ ಸಂಬಂಧಿಸಿದಾಗಿರುತ್ತೆ 1 ಸೆಕೆಂಡಿಗೆ ಏನಾಗ್ಕೊಳ್ಳಿ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆ ಏನಂತ ಕರಿತೀವಿ ಅಂತ ಕೇಳ್ಯಾರ. 1 ಸೆಕೆಂಡ್ ಆಗುವ ಆಂದೋಲನಗಳ ಸಂಖ್ಯೆ ಏನು ಕರಿತೀವಿ ಅಂತ. ಫಸ್ಟಿಗೆ ಆಂದೋಲನ ಅಂತ ತಿಳ್ಕೊಂಡ್ರೆ ಆಂದೋಲನ ಅಂದ್ರೆ ಈ ರೀತಿ ಇದೊಂದು 1 ಸೈಕಲ್ ಏನು ಮುಗಿಸ್ತಲ್ಲ ಇದಕ್ಕೆ ನಾವು ಕರಿತೀವಿ ಒಂದು ಆಂದೋಲನ ಕರಿತೀವಿ. ಒಂದು ಒಬ್ಬು ಮತ್ತು ಒಂದು ತಗ್ಗುಗಳನ್ನು ಹೊಂದಿರುವಂಥ ಒಂದು ತರಂಗದ ಭಾಗಕ್ಕೆ ನಾವು ಏನು ಕರಿತೀವಿ ಒಂದು ಆಂದೋಲನ ಕರಿತೀವಿ. ಈ ರೀತಿ 1 ಸೆಕೆಂಡಿಗೆ ಒಂದು ಇಷ್ಟು ಆಂದೋಲನಗಳು ಮಾಡಿರುವಂಥ ಇದು 1 ಆಂದೋಲನ ಆಯಿತು. ನೆಕ್ಸ್ಟ್ ಇದೊಂದು 2 ಆಂದೋಲನ ಆಯಿತು. ಇದೊಂದು 3 ಆಂದೋಲನ ಆಯಿತು. ಈ ರೀತಿ 1 ಸೆಕೆಂಡಿಗೆ ಈ 3 ಆಂದೋಲನಗಳು ಮಾಡಿದ್ವು ಅಂತ ತಿಳ್ಕೊರಿ. ಇದಕ್ಕೆ ಈ 3 ಆಂದೋಲನಗಳು ಮಾಡ್ತಾವಲ್ಲ ಇದಕ್ಕೆ ನಾವು ಏನೇನು ಕರಿತೀವಪ್ಪ ಅಂತಂದ್ರೆ ಇದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದಕ್ಕೆ ನಾವು ಏನು ಕರಿತೀವಿ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂದ್ರೆ ಈ 5ನೇ ಕ್ವಶನ್ ಆನ್ಸರ್ ನಮಗೆ ಏನು ಸಿಕ್ಕಿತು ತರಂಗದ ಚಲನೆ ಸಂಬಂಧ 1 ಸೆಕೆಂಡ್ನಲ್ಲಿ ಆಗುವ ಆಂದೋಲನಗಳ ಸಂಖ್ಯೆಗೆ ನಾವೇನು ಕರಿತೀವಿ ಫ್ರೀಕ್ವೆನ್ಸಿ ಅಂದರೆ ಅಂತ ಕರಿತೀವಿ. ಹಾಗಿದ್ದಾಗ ಫ್ರೀಕ್ವೆನ್ಸಿ ಅಂದ್ರೆ ಏನು ತಿಳ್ಕೊಂಬಿ. ಅದೇ ರೀತಿ ಇವು ಏನು ಉಳಿಕೆ 3 ಟರ್ಮ್ಗಳು ಅವಲ್ಲ ಪಾರ ಅಂದ್ರೇನು ಅಂದರೆ ಆಂಪ್ಲಿಟ್ಯೂಡ್ ಅಂದ್ರೇನು ಈ ಟೈಮ್ ಪೀರಿಯಡ್ ಅಂದ್ರೇನು ಅಥವಾ ವೇವ್ ಲೆಂತ್ ಅಂದ್ರೇನು ಇವುಗಳನ್ನು ಕೂಡ ನಾವು ಏನು ಮಾಡೋಣ ಸವಿವರವಾಗಿ ಏನು ಮಾಡೋಣ ಅಧ್ಯಯನ ಮಾಡೋಣ ಅಂತ ಹೇಳೋಣ. ಫಸ್ಟಿಗೆ ಈಗ ಆಲ್ರೆಡಿ ನಮಗೆ ಏನಂತು ಈ ಆವೃತ್ತಿ ಅಂದ್ರೆ ಏನು ಗೊತ್ತಾಯ್ತಾ ಆವೃತ್ತಿ ಅಂದ್ರೆ ಏನಿಲ್ಲ 1 ಸೆಕೆಂಡಲ್ಲಿ ಆಗುವಂಥ ಆಂದೋಲನಗಳ ಸಂಖ್ಯೆಗೆ ನಾವೇನು ಕರಿತೀವಿ ರೀ ಆವೃತ್ತಿ ಅಂತಂದ್ರೆ ತಿಳ್ಕೊಂಡೇವೆ. ಈಗ ನೆಕ್ಸ್ಟ್ ನಮಗೆ ಇನ್ನೊಂದು ಟರ್ಮ್ ಏನು ಕೊಟ್ಟರಪ್ಪ ಅಂದ್ರೆ ಪಾರ ಅಂತ ಕೊಟ್ಟರು. ಪಾರ ಅಂದ್ರೆ ಏನಿಲ್ಲ ಈ ತರಂಗಗಳು ಇರ್ತಾವಲ್ಲ ಈ ರೀತಿ ಏನು ತರಂಗಗಳದಲ್ಲ ಈ ತರಂಗಗಳದಾಗ ಇದೊಂದು ನಿಶ್ಚಲ ಸ್ಥಿತಿ ಅದ. ಇದನ್ನು ನಿಶ್ಚಲ ಸ್ಥಿತಿಯಿಂದ
ನಿಶ್ಚಲ ಸ್ಥಿತಿಯಿಂದ ಈ ಉಂಟಲದಲ್ಲಿ ಗರಿಷ್ಠ ಮಟ್ಟದ ಶೋಭೆ ಈ ನಿಶ್ಚಲ ಸ್ಥಿತಿಯಿಂದ ಇದು ಎಷ್ಟು ಹೈಟ್ ನಡೆದು ನೋಡ್ರಿ ಇದಕ್ಕೆ ಏನು ಕರೀತಾರೆ ಇದು ನಡುವಿನ ಡಿಸ್ಟೆನ್ಸ್ ಏನು ಕರೀತಾರೆ ಆಂಪ್ಲಿಟ್ಯೂಡ್ ಅಥವಾ ಪಾರ ಅಂತ ಕರೀತಾರೆ. ಇದೇನೋ ಒಂದು ನಿಶ್ಚಲ ಸ್ಥಿತಿ ಇಲ್ಲದ ಈ ನಿಶ್ಚಲ ಸ್ಥಿತಿಯಿಂದ ಎಷ್ಟು ಗರಿಷ್ಠ ಮಟ್ಟದ ಶೋಭೆ ಉಂಟಲತ್ತಲ್ಲ ಇದಕ್ಕೆ ನಾವು ಏನು ಕರಿತೀವಿ ಆಂಪ್ಲಿಟ್ಯೂಡ್ ಅಥವಾ ಪಾರ ಅಂದ್ರೆ ಏನು ಕರಿತೇವೆ. ಈ ಪಾರ ಅಂದ್ರೆ ಕೂಡ ನಮಗೆ ಏನಾಗುತ್ತೋ ಗೊತ್ತೇ ಅಲ್ಲೇ ಹತ್ರಕ್ಕೆ ನಾವು ಸಿಂಪಲ್ ಆಗಿ ಪಾರ ಅಂತ ಹೇಳಿದ್ರೆ ಕೂಡ ಏನಾಗುತ್ತೆ ಈ ಡೆಫಿನೇಷನ್ ಅನ್ನು ನಾವು ಕವರ್ ಮಾಡ್ದಂಗೆ ಆಯ್ತು. ಇನ್ನು ನೆಕ್ಸ್ಟ್ ಏನು ಕೊಟ್ಟರು ನಮ್ಗೆ ಒಂದು ಟೈಮ್ ಪೀರಿಯಡ್ ಅಂತ ಕೊಟ್ಟರು. ನೆಕ್ಸ್ಟ್ ಒಂದು ಟೈಮ್ ಪೀರಿಯಡ್ ಅಂತ ಕೊಟ್ಟರು ಅಂದ್ರೆ ಇದೊಂದು ಏನಿದೆ ಅಲೆ ಅದಲ್ಲ ಇದು ಒಂದೇನು ಈ ಅಲೆ ಅದಲ್ಲ ಈ ಅಲೆ ಇದು ಒಂದು ಆಂದೋಲನ ಮುಗಿಸ್ಲಾಕ ಎಷ್ಟು ಟೈಮ್ ತೊಗೊಳ್ತದಲ್ಲ ಇದಕ್ಕೆ ನಾವೇನು ಕರಿತೀವಿ ರೀ ಟೈಮ್ ಪೀರಿಯಡ್ ಅಂತ ಕರಿತೇವೆ. ಒಂದು ಆಂದೋಲನ ಮುಗಿಸ್ಲಾಕ ಎಷ್ಟು ಟೈಮ್ ತೆಗೆದುಕೊಳ್ಳೋದಲ್ಲ ಇದಕ್ಕೆ ನಾವೇನು ಕರಿತೇವಪ್ಪ ಅಂತಂದ್ರೆ ಒಂದು ಟೈಮ್ ಪೀರಿಯಡ್ ಅಂತ ಕರಿತೇವೆ ಅಥವಾ ಟೈಮ್ ಪೀರಿಯಡ್ ಅಂತ ಅಥವಾ ಕಾಲಾವಧಿ ಅಂತ ಏನು ಮಾಡ್ತೀವಿ ಕರಿತೇವೆ. ನೆಕ್ಸ್ಟ್ ನಮ್ಗೆ ಇನ್ನೊಂದು ಏನು ಕೊಟ್ರಪ್ಪ ಅಂತಂದ್ರೆ ವೇವ್ ಲೆಂತ್ ಅಂತ ಕೊಟ್ರ. ವೇವ್ ಲೆಂತ್ ಅಥವಾ ತರಂಗ ದೂರ ಅಂದ್ರೆ ಹಂಗೆ ಕೊಟ್ರ. ವೇವ್ ಲೆಂತ್ ಅಥವಾ ತರಂಗ ದೂರ ಅಂತ ಕತ್ರ ಅಂದ್ರೆ ಈಗ ಒಂದು ಇದು ಅಲೆ ಅದಲ್ಲ ಈ ಅಲೆ ಏನು ಮಾಡ್ಲತ್ತದ ಈ ರೀತಿ ಏನು ಮಾಡ್ತದೆ ಆಂದೋಲನಗಳು ಮಾಡ್ಕೋತ ಚಲಿಸ್ಲತ್ತದ ಈ ರೀತಿ ಆಂದೋಲನಗಳು ಮಾಡ್ಕೋತ ಚಲಿಸ್ಲತ್ತದ ಆಂದೋಲನಗಳು ಮಾಡ್ಕೋತ ಚಲಿಸ ಮುಂದೆ ಆಂದೋಲನಗಳು ಮಾಡ್ಕೋತ ಚಲಿಸಿದ ಏನಂತ ಗರಿಷ್ಠ ಮಟ್ಟದ ಶೋಭೆ ಎಲ್ಲ ಉಂಟಲ್ತ ಗರಿಷ್ಠ ಮಟ್ಟದ ಶೋಭೆ ಉಂಟಲ್ತ ಈ ಗರಿಷ್ಠ ಮಟ್ಟದ ಶೋಭೆಗೆ ನಾನು ಕರಿದೆ ಈ ಗರಿಷ್ಠ ಮಟ್ಟದ ಶೋಭೆಗೆ ನಾವು ಏನು ಕರಿತೇವೆ ರೀ ಪಾರ ಅಂತ ಕರಿತೇವೆ. ಈ ಪಾರ ಅಂತ ಕರೆದಾಗ ಈ ಏನು ಗರಿಷ್ಠ ಮಟ್ಟದ ಎರಡು ಕ್ರಮಾನುಗತ ಗರಿಷ್ಠ ಮಟ್ಟದ ಶೋಭೆ ಉಂಟಾಗತ್ತಲ್ಲ ಎರಡು ಕ್ರಸ್ಟ್ ಅಥವಾ ಏನಂತ ಎರಡು ಉಬ್ಬು ಅಥವಾ ಏನು ಗರಿಷ್ಠ ಮಟ್ಟದ ಒಂದು ತಗ್ಗುಗಳು ಉಂಟಲ್ಲತ್ತಲ್ಲ ಈ ಗರಿಷ್ಠ ಮಟ್ಟದ ತಗ್ಗುಗಳು ಉಂಟಲ್ಲತ್ತಲ್ಲ ಇವುಗಳು ಈ ಗರಿಷ್ಠ ಮಟ್ಟದ ಉಬ್ಬು ಅಥವಾ ಗರಿಷ್ಠ ಮಟ್ಟದ ತಗ್ಗುಗಳು ಇವೇನಂತ ಅನುಕ್ರಮವಾಗಿರ್ಬೇಕು. ಈ ಅನುಕ್ರಮವಾಗಿದ್ದಾಗ ಇವೆರಡರ ನಡುವಿನ ಡಿಫ್ರೆನ್ಸ್ ಇಲ್ಲಿಂದ ಇಲ್ಲಿಗೆ ಈ ಎರಡರ ನಡುವಿನ ಡಿಫ್ರೆನ್ಸ್ಗಳಿಗೆ ಏನಿರ್ತದಲ್ಲ ಇದಕ್ಕೆ ನಾವೇನು ಕರಿತೇವಪ್ಪ ಅಂತಂದ್ರೆ ತರಂಗ ದೂರ ಅಥವಾ ಏನಂತ ಕರಿತೇವೆ ವೇವ್ ಲೆಂತ್ ಅಂತ ಏನು ಮಾಡ್ತೇವೆ ಕರಿತೇವೆ. ಈಗೇನು ಮಾಡ್ತೇವೆ ಈ 5ನೇ ಪ್ರಶ್ನೆಗೆ ಸಂಬಂಧಿಸಿದಂಥ ಎಲ್ಲದರ ಏನು ಮಾಡೋದು ಬ್ರೀಫ್ಲಿಯಾಗಿ ಅಧ್ಯಯನ ಮಾಡಿದೆವು ಅಂತ ಹೇಳ್ತಾ ನೆಕ್ಸ್ಟ್ 6ನೇ ಪ್ರಶ್ನೆ ಮೂವ್ ಆದ್ರೆ ಈ 6ನೇ ಪ್ರಶ್ನೆ ನಮ್ಗೆ ಏನು ಕೇಳಪ್ಪ ಅಂದ್ರೆ ಒಂದು ಅಶ್ವಶಕ್ತಿ ಅಥವಾ ಹಾರ್ಸ್ ಪವರನ್ನು ವ್ಯಾಟ್ಗಳಲ್ಲಿ ವ್ಯಕ್ತಪಡಿಸಿದಾಗ ಅದು ಯಾವುದಕ್ಕೆ ಸಮ ಆಗಿರ್ತದೆ ಅಂತ ಕೇಳಿದೆ. ಫಸ್ಟಿಗೆ ಈ ಅಶ್ವಶಕ್ತಿ ಮತ್ತು ಈ ವ್ಯಾಟ್ಗಳನ್ನು ಯಾವುದನ್ನು ಅಳಿಲಕ್ಕೆ ಬಳಸ್ತೀರಪ್ಪ ಅಂತಾರೆ ಇದನ್ನು ಏನು ಮಾಡ್ತಾರೆ ಒಂದು ಪವರ್ ಅಥವಾ ಸಾಮರ್ಥ್ಯವನ್ನು ಅಳಿಲಕ್ಕೆ ಬಳಸ್ತಾರೆ. ಈ ಪವರ್ ಅಥವಾ ಏನು ಮಾಡ್ತಾರೆ ಸಾಮರ್ಥ್ಯ ಅಳಿಲಕ್ಕೆ ಬಳಸ್ತಾರೆ. ಹಾಗಿದ್ಮ್ಯಾಗ ಈಗ 1 ಹಾರ್ಸ್ ಪವರ್ ಇಕ್ವಲ್ ಟು ಎಷ್ಟು ವ್ಯಾಟಪ್ಪ ಅಂದ್ರೆ 1 ಹಾರ್ಸ್ ಪವರ್ ಇಕ್ವಲ್ ಟು ನಮಗೆ ಸಿಂಪಲ್ ಆಗಿ ಹೇಳಿದ್ರೆ ಏನಂತ್ರಿ 746 ವ್ಯಾಟ್ 1 ಹಾರ್ಸ್ ಪವರ್ ಇಕ್ವಲ್ ಟು 746 ವ್ಯಾಟ್. ಹಾಗಿದ್ಮ್ಯಾಗ ಫಸ್ಟಿಗೆ ನಾವು ಪವರ್ ಅಂದ್ರೆ ಏನು ತಿಳ್ಕೊಂಡು ಪವರ್ ಅಂದ್ರೆ ಏನಿಲ್ರಿ ಸಿಂಪಲ್ ಆಗಿದೆ ಡೆಫಿನೇಷನ್ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಪವರ್ ಅಂದ್ರೆ ಕೆಲಸ ಮಾಡಿದ ದರ ಯಾವುದೇ ಒಂದು ವಸ್ತು ಮಾಡಿದ ಕೆಲಸದ ದರ ಅಥವಾ ಶಕ್ತಿಯ ವರ್ಗಾವಣೆ ದರ ಏನು ಮಾಡ್ತೇವೆ ಸಾಮರ್ಥ್ಯ ಅಂತ ಕರಿತೇವೆ. ಒಂದು ವಸ್ತು ಎಷ್ಟು ವರ್ಕ್ ಮಾಡ್ತದೆ ಅಥವಾ ಎಷ್ಟು ಒಂದು ಎನರ್ಜಿಯನ್ನು ಏನು ಮಾಡ್ತದೆ ಒಂದು ವರ್ಗಾವಣೆ ಮಾಡ್ತದೆ ಇದಕ್ಕೆ ನಾವು ಏನು ಕರಿತೇವೆ ಸಿಂಪಲ್ ಆಗಿ ಏನು ಮಾಡ್ತೇವೆ ಸಾಮರ್ಥ್ಯ ಅಂತ ಕರಿತೇವೆ. ಈ ಸಾಮರ್ಥ್ಯದ SI ಯೂನಿಟ್ ಏನಪ್ಪ ಅಂತಂದ್ರೆ ವ್ಯಾಟ್. ಈ ಸಾಮರ್ಥ್ಯದ ಏನಿರುತ್ತೆ SI ಯೂನಿಟ್ ಏನಪ್ಪ ವ್ಯಾಟ್. ಆದ್ರೆ ಬ್ರಿಟಿಷರ ಕಾಲದಲ್ಲಿ ಹಿಂದಿನ ಕಾಲಗಳಲ್ಲಿ ಏನು ಮಾಡ್ತಾರೆ ಫಸ್ಟ್ ಇದಕ್ಕೆ ಏನು ಮಾಡ್ತಾರೆ ಹಾರ್ಸ್ ಪವರ್ ಅಂತ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ಪ್ರೆಸೆಂಟ್ ಆಗಿ ಒಬ್ಬ ಹಬೆ ಯಂತ್ರದ ಜನಕ ಅಥವಾ ಸ್ಟೀಮ್ ಇಂಜಿನ್ ಫಾದರ್ ಆಫ್ ಸ್ಟೀಮ್ ಇಂಜಿನ್ ಅಂತ ಕರೆಯಲ್ಪಡುವಂಥ ಜೇಮ್ಸ್ ವ್ಯಾಟ್ ಅವರ ಸ್ಮರಣಾರ್ಥ ಅಥವಾ ಗೌರವಾರ್ಥವಾಗಿ ಈ ಜೇಮ್ಸ್ ವ್ಯಾಟ್ ಅವರ ಗೌರವಾರ್ಥವಾಗಿ ಏನು ಮಾಡ್ಯಾರ ಈ ಪವರ್ ಅಥವಾ ಸಾಮರ್ಥ್ಯದ ಒಂದು SI ಯೂನಿಟ್ ಏನು ಮಾಡ್ಯಾರ ವ್ಯಾಟ್ ಅಂತ ಕರೆದಾರ. ಹಾಗಿದ್ಮ್ಯಾಗ ಈ ವ್ಯಾಟ್ನ ಒಂದು ಫಾರ್ಮುಲಾ ಹಾಗಿದ್ಮ್ಯಾಗ ಏನು ಪವರ್ ಅದಲ್ಲ ಈ ಪವರ್ನ ಒಂದು ಫಾರ್ಮುಲಾ ಕೂಡ ನೀವು ತಿಳ್ಕೊಬೋದು ಭಾಳ ಇಂಪಾರ್ಟೆಂಟ್. ಈ ಪವರ್ನ ಫಾರ್ಮುಲಾ ಏನಪ್ಪ ಅಂದ್ರೆ ವರ್ಕ್ ಬೈ ಟೈಮ್. ಪವರ್ನ ಫಾರ್ಮುಲಾ ಏನ್ರಿ ವರ್ಕ್ ಬೈ ಟೈಮ್ ಅಂದ್ರೆ ಕೆಲಸ ಬಾಗಿಲೆ ಕಾಲ ಅಂಬುದನ್ನು ಕೂಡ ಈ ಪವರ್ ಅಥವಾ ಒಂದು ಸಾಮರ್ಥ್ಯದ ಒಂದು ಏನಾದ ಫಾರ್ಮುಲಾ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನಿಗೆ ನಾವು ಮೂವ್ ಆಗ್ತದ್ರೆ ಈ ನೆಕ್ಸ್ಟ್ ಕ್ವಶನ್ ಏನು ಕೇಳಿದಪ್ಪ ನಮಗಂದ್ರೆ ವಜ್ರದ ವಕ್ರೀಭವನ ಸೂಚ್ಯಂಕ ಅಂದ್ರೆ ದ ಡೈಮಂಡ್ದು ರಿಫ್ಲೆಕ್ಟಿವ್ ಇಂಡೆಕ್ಸ್ 8 ಅದಪ್ಪ ಅಂತ ಕೇಳ್ಯಾರ. ನಮ್ಗೆ ಆಪ್ಷನ್ ಕೊಟ್ರೆ ಏನು 1.50 ಅದನೋ 1.7 ಅದನೋ ಏನು 1.44 ಅದನೋ 2.42 ಅದನೋ ಏನು ಮಾಡ್ರ ಕೇಳ್ಯಾರ. ಹಾಗಿದ್ಮ್ಯಾಗ ಈ ವಜ್ರದ ಒಂದು ವಕ್ರೀಭವನ ಸೂಚ್ಯಂಕ ಎಷ್ಟು ಅದಪ್ಪ ಅಂಬುದನ್ನು ಫಸ್ಟ್ ಡೈರೆಕ್ಟ್ ಆನ್ಸರ್ ತಿಳ್ಕೊಂಬಿ. ಆನ್ಸರ್ ಏಟದಪ್ಪ ಅಂದ್ರೆ 2.42 ಅದ. ವಜ್ರದ ವಕ್ರೀಭವನ ಸೂಚ್ಯಂಕ ಏನದ 2.42 ಅದ. ಈ 2.42 ಅದಲ್ಲ ಹಾಗಿದ್ಮೇಲೆ ಈ ವಕ್ರೀಭವನ ಸೂಚ್ಯಂಕ ಅಂದ್ರೇನು ಈ ವಕ್ರೀಭವನ ಸೂಚ್ಯಂಕವನ್ನು ಯಾವ ರೀತಿ ಕಂಡುಹಿಡಿತಾರೆ ಅಂಬುದನ್ನು ಕೂಡ ನಾವು ಎಳೆಯಾಗಿ ಏನು ಮಾಡೋಣ ಈ ಕಾನ್ಸೆಪ್ಟ್ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಫಸ್ಟಿಗೆ ಈ ವಜ್ರದ ವಕ್ರೀಭವನ ಸೂಚ್ಯಂಕ ಹೆಚ್ಚು ಇರೋದ್ರಿಂದ ಏನು ಮಾಡ್ತಾ ಈ ಬೆಳಕನ್ನು ಮಾಡ್ತಾ ಗಣನೀಯವಾಗಿ ಬಗ್ಗಿಸ್ತಾ ಅಂದ್ರೆ ಬೆಳಕನ್ನು ಏನು ಮಾಡ್ತಾ ಭಾಳ ಬೆಂಡ್ ಮಾಡಿದ್ರ ಮೂಲಕ ಏನಾಗುತ್ತಾ ಇದು ವಜ್ರ ಅಂತ ಹೊಳಿಲಕ್ಕ ಕಾರಣ ಆಗಿರುತ್ತೆ ಅಂತ ಹೇಳಿ ಅರ್ಥ ಮಾಡ್ಕೋಣ. ಫಸ್ಟ್ ಈಗ ಅದ ನಂತರ ಫಸ್ಟಿಗೆ ಈ ವಕ್ರೀಭವನ ಬೆಳಕಿನ ವಕ್ರೀಭವನ ಎಂಬ ಕಾನ್ಸೆಪ್ಟ್ ಏನು ಮಾಡೋಣ ಅಧ್ಯಯನ ಮಾಡೋಣ. ಬೆಳಕಿನ ವಕ್ರೀಭವನ ಅಂದ್ರೆ ಏನಿಲ್ರಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಏನು ಬೆಳಕು ಚಲಿಸ್ತಲ್ಲ ಬೆಳಕು ಚಲಿಸುವಾಗ ಏನಂತ ಅದರ ವೇಗ ಮತ್ತು ಏನಾಗುತ್ತೆ ದಿಕ್ಕು ಬದಲಾಗ್ತಾ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ ಚಲಿಸಿದಾಗ ಅದರ ವೇಗ ಮತ್ತು ದಿಕ್ಕು ಬದಲಾಗ್ತದೆ. ಇದಕ್ಕೆ ನಾವೇನು ಕರಿತೇವೆ ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಬೆಳಕಿನ ವಕ್ರೀಭವನ ಅಂದ್ರೆ ಏನ್ರಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಚಲಿಸುವಾಗ ಅದರ ವೇಗ ಮತ್ತು ದಿಕ್ಕುಗಳಲ್ಲಾಗುವ ಬದಲಾವಣೆಗೆ ನಾವು
ಬೆಳಕಿನ ವಕ್ರೀಭವನ ಅಂತ ಕರಿತೇವೆ. ಹಾಗಿದ್ಮ್ಯಾಗ ಎರಡು ಮಾಧ್ಯಮ ಕೊಟ್ಟರು. ಆ ಎರಡು ಮಾಧ್ಯಮಗಳು ಯಾವ್ಯಾವ ಇರ್ತಾವೆ? ಒಂದು ರೇರರ್ ಮೀಡಿಯಂ ಇರ್ತದೆ, ಇನ್ನೊಂದು ಏನಿರ್ತದೆ ಡೆನ್ಸರ್ ಮೀಡಿಯಂ ಇರ್ತದೆ. ಒಂದು ವಿರಳ ಮಾಧ್ಯಮ ಆಗಿರ್ತದೆ, ಇನ್ನೊಂದು ಏನಾಗುತ್ತೆ ಸಾಂದ್ರ ಮಾಧ್ಯಮ ಇರ್ತದೆ. ವಿರಳ ಮಾಧ್ಯಮ ಮತ್ತು ಸಾಂದ್ರ ಮಾಧ್ಯಮ. ವಿರಳ ಮಾಧ್ಯಮ ಅಂದ್ರೆ ಏನಿಲ್ರಿ, ಅಣುಗಳು ಏನಾಗಿರ್ತಾವ, ಅಣುಗಳು ಬಿಡಿಬಿಡಿಯಾಗಿ ಜೋಡಿಸಲ್ಪಟ್ಟಿರ್ತಾವೆ. ಅಣುಗಳ ಬಿಡಿಬಿಡಿಯಾಗಿ ಜೋಡಿಸಲ್ಪಟ್ಟಿರೋದ್ರಿಂದ ಇಲ್ಲ ಅಂತ ಸಾಂದ್ರತೆ ಕಡಿಮೆ ಇರ್ತದೆ. ಆದ್ದರಿಂದ ಈ ಮಾಧ್ಯಮಕ್ಕೆ ನಾವೇನು ಕರಿತೀವಿ? ವಿರಳ ಮಾಧ್ಯಮ ಅಂತ ಕರಿತೀವಿ. ಇನ್ನು ಸಾಂದ್ರ ಮಾಧ್ಯಮ ಅಂದ್ರೆ ಏನಿಲ್ಲ, ಇಲ್ಲಿಂದ ಅಣುಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತಾವೆ. ಅಣುಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರೋದ್ರಿಂದ ಏನಂತ ಈ ಹೆಚ್ಚಿನ ಸಾಂದ್ರತೆ ಹೊಂದಿರ್ತಾವೆ. ಆದ್ದರಿಂದ ಇದಕ್ಕೆ ನಾವೇನು ಕರಿತೀವಿ? ಡೆನ್ಸರ್ ಮೀಡಿಯಂ ಅಂತ ಕರಿತೇವೆ. ಈಗ ನಾವು ನೆಕ್ಸ್ಟ್ ಈ ಬೆಳಕು ವಿರಳದಿಂದ ಸಾಂದ್ರ ಮಾಧ್ಯಮ ಅಂದ್ರೆ ರೇರರ್ ಮೀಡಿಯಮ್ದ ಡೆನ್ಸರ್ ಮೀಡಿಯಮಿಗೆ ಹೋಲತ್ತರ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತದೆ ಎಂಬುದನ್ನು ಏನು ಮಾಡೋಣ ತಿಳ್ಕೊಂಬ. ಈಗ ಫಸ್ಟಿಗೆ ಏನು ಮಾಡೋಣ, ಒಂದು ಈ ಗಾಳಿ ಅದಂತ ತಿಳ್ಕೊರಿ. ಈ ಗಾಳಿಲಿಂದ ಬೆಳಕು ಏನಾಗ್ತದೆ? ಒಂದು ನೀರಿನ ಮಾಧ್ಯಮಕ್ಕೆ ಚಲಿಸುತ್ತೆ. ಗಾಳಿಯಿಂದ ಬೆಳಕು ನೀರಿನ ಮಾಧ್ಯಮಕ್ಕೆ ಚಲಿಸುವಾಗ ಏನಾಗುತ್ತಾ, ಈ ರೀತಿ ಬರುವಂಥ ಬೆಳಕು ಏನಾಗುತ್ತಾ ಸ್ಟ್ರೇಟಾಗಿ ಹೋಗಲ್ರಿ. ಈ ರೀತಿ ಬರುವಾಗ ಈ ಸ್ಟ್ರೇಟಾಗಿ 180 ಡಿಗ್ರಿ ಆ್ಯಂಗಲ್ನಾಗಲ್ಲ ಪಾಸ್ ಆಗಲ್ಲ. ಬದಲೇನಾಗುತ್ತದ ಸ್ವಲ್ಪ ಏನಾಗುತ್ತಾ ಬೆಂಡ್ ಆಗ್ತದೆ. ಈ ಸ್ವಲ್ಪ ಏನಾಗ್ತದೆ ಈ ಜಾಗದಾಗ ಬೆಂಡ್ ಆಗಿ ಏನಾಗ್ತದೆ, ಇದು ವಿರಳದಿಂದ ಸಾಂದ್ರ ಮಾಧ್ಯಮದ ಕಡೆ ಬರ್ಲತ್ತಲ್ಲ, ವಿರಳದಿಂದ ಸಾಂದ್ರ ಮಾಧ್ಯಮದ ಕಡೆ ಬರ್ಲತ್ತದೆ ಅಂತ ಇಲ್ಲೊಂದು ನಾರ್ಮಲ್ ಆಗಿ ಒಂದು ಲಂಬ ಇರ್ತಲ್ಲ, ಈ ಲಂಬಕ್ಕೆ ಏನಾಗಿರ್ತದೆ ಸಮೀಪ ಆಗಿ ಬರ್ತದೆ ರೀ. ಲಂಬಕ್ಕೆ ಏನಾಗ್ತದೆ ಇದು ಬೆಳಗ್ಗೆ ಏನಾಗುತ್ತಾ ಸಮೀಪ ಆಗ್ತದೆ. ಈ ನಾರ್ಮಲಿಂದ ಈ ಲಂಬಕ್ಕೆ ಸಮೀಪ ಆಗೋದ್ರ ಮೂಲಕ ಏನಾಗ್ತದೆ ಇವ್ರದ್ದು ಏನಂತ ವೇಗ ಕಡಿಮೆ ಆಗುತ್ತೆ. ಏನು ಮಾಡ್ತದೆ ಲಂಬದತ್ತೆ ಬಾಗ್ತದೆ. ವೇಗ ಕಡಿಮೆ ಆಗ್ತದೆ. ವೇಗ ಕಡಿಮೆ ಆಗನಂತ ಲಂಬದತ್ತೆ ಬಾಗ್ತದೆ ಅಂತ ತಿಳ್ಕೋದು. ವಿರಳದಿಂದ ಸಾಂದ್ರ ಹೋದಕ್ಕೆ ವೇಗ ಕಡಿಮೆಯಾಗಿ ಲಂಬದತ್ತೆ ಬಾಗುವುದು ಯಾವ್ದು? ಲಂಬದತ್ತೆ ಬಾಗುತ್ತದೆ. ಇನ್ನು ನೆಕ್ಸ್ಟ್ ಸಾಂದ್ರ ಮಾಧ್ಯಮದಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತೆ? ಸಾಂದ್ರ ಮಾಧ್ಯಮದಲ್ಲಿ ಇದು ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದ್ರೆ ಈ ಬೆಳಕು ಈ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆ ಪಾಸ್ ಹೋಗ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆ ಪಾಸ್ ಹೋಗ. ಇದು ಡೈರೆಕ್ಟ್ ಆಗಿ ಈ ರೀತಿ ಏನಾಗದ 180 ಡಿಗ್ರಿ ಆ್ಯಂಗಲ್ನಲ್ಲಿ ಹೋಗಲ್ದೆ ಏನು ಮಾಡ್ತದೆ ಅಂತಾನೆ ಏನು ಲಂಬದಲ್ಲ, ಈ ಲಂಬಲ್ಲಿಂದ ಏನು ಮಾಡ್ತದೆ ಇದು ದೂರ ಹೋಗ್ಲಕ್ಕೆ ಪ್ರಯತ್ನ ಪಡ್ತದೆ. ಲಂಬಲ್ಲಿಂದ ದೂರ ಹೋಗ್ಲಕ್ಕೆ ಪ್ರಯತ್ನ ಪಡ್ತದೆ. ಇದೇನತ್ತ ವೇಗ ಹೆಚ್ಚಿಗೆ ಏನಂತದ, ವೇಗ ಹೆಚ್ಚಿಗಾಗಿ ಏನು ಮಾಡ್ತದೆ ಲಂಬಲ್ಲಿಂದ ದೂರ ಏನಂತ ದೂರದ ಕಡೆ ಏನಾಗುತ್ತಾ ಇದು ಬಾಗ್ತಾ ಅಂತ ನಾನು ಮಾಡಿದೆ ಈ ಕಾನ್ಸೆಪ್ಟ್ನಲ್ಲಿ ತಿಳ್ಕೊಂಡೆ. ಹಾಗಿದ್ಮ್ಯಾಗ ಫಸ್ಟಿಗೆ ಈ ವಕ್ರೀಭವನ ಸೂಚ್ಯಂಕ ಅಂದ್ರೆ ಬೆಳಕಿನ ವಕ್ರೀಭವನ ಅಂದ್ರೆ ಏನರ್ಥ, ಆದ್ಮೇಲೆ ಈ ವಕ್ರೀಭವನ ಸೂಚ್ಯಂಕ ಅಂದ್ರೆ ಏನಪ್ಪಾ ಅಂತ ತಿಳ್ಕೊಂಡ್ರೆ ವಕ್ರೀಭವನ ಸೂಚ್ರಿ ಎರಡು ಮಾಧ್ಯಮಗಳನ್ನ ಬೆಳಕಿನ ವೇಗಗಳ ಅನುಪಾತ. ಈಗ ನಾವು ಬೆಳಕಿನ ವಕ್ರೀಭವನ ಆಗ್ಬೇಕಂದ್ರೆ ಎರಡು ಮಾಧ್ಯಮಗಳು ಬೇಕಂತ ತಿಳ್ಕೊಂಡೇವ. ಹಾಗಿದ್ಮ್ಯಾಗ ಈ ಎರಡು ಮಾಧ್ಯಮಗಳಲ್ಲಿ ಅವುಗಳ ವೇಗಗಳ ಅನುಪಾತ ಏನಿರ್ತಲ್ಲ ಅದಕ್ಕೆ ನಾವೇನು ಕರಿತೇವಪ್ಪ ಅಂದ್ರೆ ವಕ್ರೀಭವನ ಸೂಚ್ಯಂಕ ಅಂತ ಕರಿತೇವೆ. ಈ ವಕ್ರೀಭವನ ಸೂಚ್ಯಂಕ ಅಂತ ತಿಳಿತು. ಹಾಗಿದ್ಮ್ಯಾಗ ನಾವು ಫಸ್ಟಿಗೆ ಏನು ತಿಳ್ಕೊರಿ, ಮಾಧ್ಯಮ ಎರಡರ ವಕ್ರೀಭವನ ಸೂಚ್ಯಂಕ ಕಂಡಿದೆ ಅಂತ ತಿಳ್ಕೊರಿ. ಮಾಧ್ಯಮ ಎರಡರ ವಕ್ರೀಭವನ ಸೂಚ್ಯಂಕ ಕಂಡಿದ್ಮ್ಯಾಗ ನಾವು ಯಾವ್ದು ವಕ್ರೀಭವನ ಸೂಚ್ಯಂಕ ಕಂಡಿರುತ್ತೆ ಅದೇನು ನೋಡ್ಬೇಕು, ಕೆಳಗಡೆ ಇಡಬೇಕು. ಯಾವ್ದು ವಕ್ರೀಭವನ ಸೂಚ್ಯಂಕ ಕಂಡಿರೋದಿರ್ತದೆ ಅದನ್ನ ಕೆಳಗೆ ಇಟ್ಟು ನಾವು ಇನ್ನೊಂದು ಯಾವ ಮಾಧ್ಯಮ ಇರ್ತಲ್ಲ ಆ ಮಾಧ್ಯಮವನ್ನು ಮೇಲ್ಗಡೆ ಇರಬೇಕು. ಈಗ ಮಾಧ್ಯಮ ಎರಡರ ಕಂಡಿಡಿದ್ಮ್ಯಾಗ ಮಾಧ್ಯಮ ಒಂದರ ಬೆಳಕಿನ ವೇಗ ಡಿವೈಡ್ ಮಾಧ್ಯಮ ಎರಡರ ಬೆಳಕಿನ ವೇಗ, ಮಾಧ್ಯಮ ಒಂದರ ಬೆಳಕಿನ ವೇಗ ಡಿವೈಡ್ ಮಾಧ್ಯಮ ಎರಡರ ಬೆಳಕಿನ ವೇಗ ಮಾಡಿದಾಗ ಏನಾಗುತ್ತೆ ನಮ್ಗೆ ಮಾಧ್ಯಮ ಎರಡರ ಬೆಳಕಿನ ವೇಗದ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಂತ ಸಿಗ್ತದೆ. ಅದೇ ರೀತಿ ನಮ್ಗೆ ಮಾಧ್ಯಮ ಒಂದರ ಬೆಳಕಿನ ವೇಗ ಕಂಡಿಡಿದ ಅಂತ ತಿಳ್ಕೊರಿ. ಮಾಧ್ಯಮ ಒಂದರದ್ದು ವಕ್ರೀಭವನ ಸೂಚ್ಯಂಕ ಕಂಡಿಡಿದಿತ್ತು ಅಂತ ತಿಳ್ಕೊಂಡಾಗ ನಮಗೇನು ಮೇಲ್ಗಡೆ ಏನು ಮಾಡಬೇಕು, ಮಾಧ್ಯಮ ಎರಡರ ಬೆಳಕಿನ ವೇಗವನ್ನು ಇಡಬೇಕು. ಕೆಳಗಡೆ ಏನು ಮಾಡಬೇಕು, ಮಾಧ್ಯಮ ಒಂದರ ಬೆಳಕಿನ ವೇಗ ಇಟ್ಟು ಏನು ಮಾಡಬೇಕು, ನಮಗೆ ಮಾಧ್ಯಮ ಒಂದರ ಬೆಳಕಿನ ವಕ್ರೀಭವನ ಸೂಚ್ಯಂಕವನ್ನು ಕಂಡುಹಿಡಬೇಕು. ಹಾಗಿದ್ಮ್ಯಾಗ ಈ ಬೆಳಕಿನ ವಕ್ರೀಭವನ ಆತ ಅಂತ ತಿಳ್ಕೊಂಡೆ. ಈ ಬೆಳಕಿನ ವಕ್ರೀಭವನ ಆದ್ಮೇಲೆ ಇದ್ರಾಗ ಏನಾಗುತ್ತೆ ಕೆಲವೊಂದು ಕಾನ್ಸೆಪ್ಟ್ಗಳು, ಈ ಕಾನ್ಸೆಪ್ಟ್ನಿಂದ ನಾವು ದಿನನಿತ್ಯ ಜೀವನದ ಕೆಲವೊಂದು ಉದಾಹರಣೆಗಳು ನೋಡ್ಬೋದಾಗುತ್ತೆ. ಹಾಗಿದ್ಮ್ಯಾಗ ಆ ಉದಾಹರಣೆಗಳು ಯಾವ್ಯಾವಪ್ಪ ಎಂಬುದನ್ನು ನೋಡೋದಾದ್ರೆ ಫಸ್ಟಿಗೆ ನಾವು ಯಾವುದೇ ಒಂದು ನೀರಿನಾಗ ಏನು ಮಾಡ್ತೀವಿ, ಈ ಒಂದು ನಾಣ್ಯ ಹಾಕ್ತೇವೆ. ಯಾವುದೇ ಒಂದು ನೀರಾಗ ಏನು ಮಾಡ್ತೀವಿ, ನಾಣ್ಯ ಹಾಕ್ತೇವೆ. ಈ ನಾಣ್ಯ ಹಾಕಿದಾಗ ಏನಿರುತ್ತೆ, ಈ ನಾವು ನೋಡ್ತಾ ಇರ್ತೀವಲ್ಲ, ಈ ನೋಡೋ ಪ್ಲೇಸ್ ಏನಿರುತ್ತೆ ಗಾಳಿ ಮಾಧ್ಯಮ ಇರುತ್ತೆ. ಈ ನೀರಿದ್ದೇನಾಗುತ್ತೆ, ನೀರಿದ್ದ ನಮ್ಮ ಸಾಂದ್ರ ಮಾಧ್ಯಮ ಆಗಿರ್ತದೆ. ಸಾಂದ್ರ ಮಾಧ್ಯಮ ಇದ್ದಾಗ ನಾವು ವಿರಳ ಮಾಧ್ಯಮ ಇದ್ದಾಗ ಸಾಂದ್ರ ಮಾಧ್ಯಮದ ಕಡೆ ನೋಡಿದ್ದೇವೆ. ಸಾಂದ್ರ ಮಾಧ್ಯಮದ ಕಡೆ ನೋಡಿದಾಗ ಇದೇನಾಗುತ್ತೆ, ನಮಗೇನಾಗುತ್ತೆ ಲಂಬದ ಕಡೆ ಬಾಗುತ್ತದೆ. ಲಂಬದ ಕಡೆ ಭಾಗದಲ್ಲಿ ನಮಗೇನಾಗುತ್ತೆ ವಸ್ತು ನಮಗೆ ಸಮೀಪ ಇದ್ದಂತೆ ಕಾಣುತ್ತದೆ. ಸಮೀಪ ಇದ್ದಂತೆ ಕಾಣ ಮುಂದೆ ಏನಾಗುತ್ತಾ ಈ ನಾಣ್ಯ ಏನಿರ್ತಲ್ಲ ಅದರ ತಳಭಾಗದಲ್ಲಿದ್ದರೂ ನಮಗೇನಾಗುತ್ತಾ ಮೇಲೆ ಬಂದಂತೆ ಕಾಣುತ್ತದೆ. ಅದರ ತಳಭಾಗದಲ್ಲಿದ್ದರೆ ನಮಗೇನಾಗುತ್ತಾ ಮೇಲೆ ಬಂದಂತೆ ಕಾಣುತ್ತೆ. ಅದೇ ರೀತಿ ನಮಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಏನೇನು ಮಾಡ್ತೀವಿ, ಇದೇ ಒಂದು ನೀರಿನ ಗ್ಲಾಸ್ ಅಂತ ತಿಳ್ಕೊ. ಇನ್ನು ನೀರಿನ ಗ್ಲಾಸ್ನಾಗ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಪೆನ್ಸಿಲ್ ಇಡ್ತೇವೆ. ನೀರಿನ ಗ್ಲಾಸ್ನಾಗ ಒಂದು ಪೆನ್ಸಿಲ್ ಇಟ್ಟೇವೆ. ಈ ಪೆನ್ಸಿಲ್ ನಮಗೇನಾಗುತ್ತಾ ಮುರಿದೊಂದು ಕಾಣುತ್ತೆ. ಈ ಮುರಿದೊಂದು ಕಾಣ್ಲಿಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಈ ನೀರು ನಾವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮ ಕಡೆ ನೋಡಿದಾಗ ಈ ವಸ್ತು ನಮಗೆ ಸಮೀಪ ಬಂದಂತೆ ಕಾಣೋದ್ರಿಂದ ಏನಾಗುತ್ತಾ ಆ ಪೆನ್ಸಿಲ್ ತುಂಡರಿಸಿದಂತೆ ಅಥವಾ ಅದೇನಾಗುತ್ತಾ ಎರಡು ಭಾಗ ಆದಂತೆ ಅಥವಾ ಇಬ್ಬಾಗವಾದಂತೆ ನಮಗೇನಾಗುತ್ತಾ ಕಾಣುತ್ತೆ. ಅದೇ ರೀತಿ ನಾವು ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ನಮ್ಮ ದಿನನಿತ್ಯ ಜೀವನದಲ್ಲಿರುವಂಥ ಒಂದು ಎಕ್ಸಾಂಪಲ್ ಅನ್ನು ನೋಡೋದಾದ್ರೆ
ಈ ನೀರಾಗ ಏನಿರ್ತದೆ ಒಂದು ಮೀನು ಇರ್ತದೆ ಅಂತ ತಿಳ್ಕೊರಿ, ನೀರಾಗ ಮೀನು ಇರ್ತದೆ, ಇಲ್ಲಿ ಮೇಲ್ಗಡೆ ಏನಿರ್ತದೆ ನಾವು ಇರ್ತೇವೆ. ಈ ನೀರಾಗಿನ ಮೀನು ಏನಿರ್ತದೆ ನಮ್ಮ ನೋಡ್ತಾ ಇರ್ತದೆ, ನಾವು ಏನು ಮಾಡ್ತೇವೆ ನೀರಾಗಿನ ಮೀನಕ್ಕೆ ನೋಡ್ತಾ ಇರ್ತೇವೆ. ನೀರಾಗಿನ ಮೀನು ನಮ್ಮ ನೋಡ್ತಾ ಇರ್ತದೆ, ನಾವು ಏನು ಮಾಡ್ತೇವೆ ಈ ನೀರಿನಲ್ಲಿರುವಂಥ ಒಂದು ಮೀನಕ್ಕೆ ನೋಡ್ತಾ ಇರ್ತೇವೆ. ಆ ಮೀನಕ್ಕೆ ಏನಿಸ್ತಪ್ಪ ಅಂತಂದ್ರೆ ಅದೇನಾಗುತ್ತೆ ಸಾಂದ್ರ ಮಧ್ಯದಿಂದ ನಮಗೆ ವಿರಳ ಮಾಧ್ಯಮ ಕಡೆ ನೋಡ್ತಾ ಇರ್ತದೆ. ಈ ನಿಮ್ಮ ಮೀನಾಗ ಏನಿರ್ತಲ್ಲ ಇದು ನಮಗೆ ಏನಾಗುತ್ತೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮದ ಕಡೆ ನೋಡಿದಾಗ ಏನಾಗುತ್ತೆ ಅದಕ್ಕೆ ಏನಿಸ್ತಪ್ಪ ಅಂದ್ರೆ ವಸ್ತು ಹೆಚ್ಚು ದೂರ ಅಂದ್ರೆ ನಾವು ಮನುಷ್ಯರು ಏನಂತ ಭಾಳ ದೂರ ಇದ್ದೇವೆ ಅಂತ ಅನ್ಕೋತದ ಮೀನ. ಬಟ್ ನಾವೇನು ಮಾಡ್ತೀವಿ ಆಲ್ರೆಡಿ ವಿರಳ ಮಾಧ್ಯಮದ ಇರ್ತಲ್ಲ, ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆ ನೋಡ್ತಾ ಇರ್ತೇವೆ. ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕೂಡ ನೋಡಿದಾಗ ಆ ಮೀನು ಬಹಳಷ್ಟು ದೂರ ಇದ್ರೂ ಕೂಡ ನಮಗೇನಾಗುತ್ತಾ ಇದು ನಮಗೆ ಮೀನು ಬಹಳ ಸಮೀಪ ಅದ, ಇದನ್ನು ಹಿಡಿಬೇಕು ಅನ್ನೋದೊಂದು ಆಸೆ ಹುಟ್ಲಕ್ಕ ಕಾರಣ ಆಗ್ತಾ. ಇದೇನು ಮಾಡ್ತಾ ನಾವು ವಕ್ರೀಭವನದಿಂದ ನಮ್ಮ ಡೈಲಿ ಲೈಫ್ನಾಗ ಆಗಿರುವಂಥ ಒಂದು ಕೆಲವೊಂದು ಎಕ್ಸಾಂಪಲ್ಗಳನ್ನ ಏನು ಮಾಡಿದೇವೆ ತಿಳ್ಕೊಂಡೇವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ವಕ್ರೀಭವನದಿಂದ ನಾವು ಈ ವಕ್ರೀಭವನ ಸೂಚಕಗಳನ್ನ ನೋಡಿದೇವಲ್ಲ, ಈ ವಕ್ರೀಭವನ ಸೂಚಕಗಳದಾಗ ಕೆಲವೊಂದು ವಸ್ತುಗಳ ವಕ್ರೀಭವನ ಸೂಚಕಗಳನ್ನು ಕೂಡ ನಾವು ತಿಳ್ಕೊಂಬ. ಹಾಗಿದ್ಮಾಗ ಒಂದು ಗಾಳಿಯ ಒಂದು ವಕ್ರೀಭವನ ಸೂಚಕ ಏನಪ್ಪ ಅಂದ್ರೆ 1.00027. ಈ ಗಾಳಿಯ ಒಂದು ವಕ್ರೀಭವನ ಸೂಚಕ 1.00027. ಅದೇ ರೀತಿ ಒಂದು ಐಸ್ನ ವಕ್ರೀಭವನ ಸೂಚಕ ಏನಪ್ಪ ಅಂದ್ರೆ 1.31. ಐಸ್ನ ವಕ್ರೀಭವನ ಸೂಚಕ 1.31. ಅದೇ ರೀತಿ ನೀರಿನ ವಕ್ರೀಭವನ ಸೂಚಕ 1.33. ನೀರಿನ ವಕ್ರೀಭವನ ಸೂಚಕ ಇಟ್ಟರೆ 1.33. ಅದೇ ರೀತಿ ಒಂದು ಗ್ಲಾಸಿನ ವಕ್ರೀಭವನ ಸೂಚಕ 1.48ರಿಂದ 1.61. ಯಾಕಂದ್ರೆ ಪ್ರತಿಯೊಂದು ಗ್ಲಾಸ್ಗಳು ಸ್ವಲ್ಪ ಡಿಫ್ರೆಂಟ್ ಇರೋದ್ರಿಂದ ಇವರು ವಕ್ರೀಭವನ ಸೂಚಕಗಳು ಏನಾಗುತ್ತಾ ಡಿಫ್ರೆಂಟ್ ಇರ್ತಾವೆ. ಅದೇ ನೆಕ್ಸ್ಟ್ ನಾವು ಲಾಸ್ಟ್ ನೋಡಿದ್ರೆ ಈ ವಕ್ರೀಭವನ ಸೂಚಕ ಯಾವುದಪ್ಪ ಅಂದ್ರೆ ವಜ್ರ. ಈ ವಜ್ರದ ವಕ್ರೀಭವನ ಸೂಚಕ ಏನದ 2.417. ಹಾಗಿದ್ರೆ ನಮ್ಮ ಮುಂದಿನ ಎಲ್ಲ ಭಾವಿ ಶಿಕ್ಷಕರಿಗೆ ತಿಳಿಸಿದ ನಂತರ ಇವತ್ತಿನ ತರಗತಿಯಲ್ಲಿ ನೋಡಿದೆವಪ್ಪ ಅಂದ್ರೆ 2022ರ GPSTR ಪರೀಕ್ಷೆಯಲ್ಲಿ ನಡೆದಿರುವಂಥ 7 ಪ್ರಶ್ನೆಗಳನ್ನು ಮಾತ್ರ ನೋಡಿದ್ದೀವಿ. ಅದು ಯಾಕೆ 7 ಪ್ರಶ್ನೆಗಳಾಗ್ಯಾವಪ್ಪ ಅಂದ್ರೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟನ್ನು 360 ಡಿಗ್ರಿ ಆ್ಯಂಗಲ್ನಲ್ಲಿ ಅನಾಲಿಸಿಸ್ ಮಾಡುತ್ತಿರುವುದರಿಂದ ಸ್ವಲ್ಪ ಬಹಳಷ್ಟು ಪ್ರಶ್ನೆಗಳು ಕಡಿಮೆ ಆದರೂ ಕೂಡ ಮುಂದಿನ ತರಗತಿಗಳಲ್ಲಿ ಇದೇ ರೀತಿ ಎಲ್ಲ ಒಂದು ಇಲ್ಲಿವರೆಗೂ ನಡೆದಿರುವಂಥ GPSTR ಪ್ರಶ್ನೆ ಪತ್ರಿಕೆಗಳು ಅದು ಡಿಸ್ಕ್ರಿಪ್ಟಿವ್ ಆನ್ಸರ್ಗಳಾಗಿರ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸ್ಗಳ ಕ್ವಶನ್ಗಳ ಆನ್ಸರ್ಗಳಾಗಿರ್ಬೋದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ರೀತಿಯ ತರಗತಿಗಳು ನಿಮಗೆ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತುವುದರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಅಗತ್ಯವಿರುವವರಿಗೆ ಈ ವಿಡಿಯೋನ ಶೇರ್ ಮಾಡೋದರ ಮೂಲಕ ಅವರ ಒಂದು ಹುದ್ದೆಯ ಕನಸಿಗೆ ನಿಮ್ಮದು ಒಂದು ಸಣ್ಣ ಬೆಂಬಲ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.